ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ತಮಗೆ ಗೊತ್ತಿದ್ದಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರ 75ನೇ ವರ್ಷದ ಜನ್ಮ ದಿನೋತ್ಸವ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಎಐಸಿಸಿಯ ಮಾಜಿ ಅಧ್ಯಕ್ಷರು, ಸಂಸತ್ ಸದಸ್ಯರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರಿಗೆ ಕನ್ನಡ ನಾಡಿನ ಪರವಾಗಿ ಮತ್ತು ಅಮೃತ ಮಹೋತ್ಸವ ಸಮೇತವಾಗಿ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಜರ್ ಟು ವೆಲ್ಕಮ್ our beloved leader to inaugurate this Amrit Mahotsav on the occasion of the 75th birthday celebration of our leader Siddaramaiah ji. I heartily welcome to this function Rahul Gandhi ji. I heartily welcome to Rahul Gandhi ji. Now I request the Amrit Mahotsav committee Chairman Sri R.V. Deshpande, Rajanna, S.S. Mallikarjun, Bharti Suresh, Mahadevappa, and other our reception committee members requested to felicitate Sri Rahul Gandhi ji on the occasion of this 75th birthday celebration. I request, please accept our felicitation from the Amrit Mahotsav committee. I request Rahul Gandhi ji to accept this. Bharti Suresh and Mallikarjun should join. ಗಾರ್ಲ್ಯಾಂಡ್ ವೇಣುಗೋಪಾಲ್ ಅವ್ರಿಗೆ ಹಾಕಿ. ಇದೇನು ಇದು ಯಾರಿಗಿದು? ಈಗಲ್ಲ, ಲಾಸ್ಟ್ಗೆ. ಈಗ ಬಸವರಾಜ ರೆಡ್ಡಿ ಅವರೇ, ಎಐಸಿಸಿ ಜನರಲ್ ಸೆಕ್ರೆಟರೀಸ್ ಅಂಡ್ ಎಐಸಿಸಿ ಸೆಕ್ರೆಟರೀಸ್, ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಅವರಿಗೆಲ್ಲ ವೆಲ್ಕಮ್ ಮಾಡಿಬಿಡಿ. ಎಐಸಿಸಿ ಸೆಕ್ರೆಟರಿ, ವರ್ಕಿಂಗ್ ಪ್ರೆಸಿಡೆಂಟ್ಸ್. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಮಾಡ್ತೀನಿ, ಗೊತ್ತು. ಹಾಗೆ ಸಿದ್ದರಾಮೋತ್ಸವ ಕೈಗೆ ಎನರ್ಜಿ, ಬಿಜೆಪಿಗೆ ಅಲರ್ಜಿ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಎಸ್, ಕೈ ಕಾರ್ಯಕರ್ತರಾದಿಯಾಗಿ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು, ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲೇನೆ ಈ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸಿದ್ದರಾಮೋತ್ಸವವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಘಟಾನುಘಟಿ ನಾಯಕರ ಸಮ್ಮುಖದಲ್ಲೇ ಮುಂದಿನ ಸಿಎಂ ಸಿದ್ದರಾಮಯ್ಯನವರೇ ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಡ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು, ಅನೇಕ ವಿಚಾರಗಳು. ಸೊ ಬಿಜೆಪಿ ಕೂಡ ಎಚ್ಚೆತ್ತುಕೊಳ್ಳುವಂತಹ ಸರದಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿಪಕ್ಷ ಕಾಂಗ್ರೆಸ್ ಈಗ ಎಚ್ಚೆತ್ತುಕೊಂಡಿದೆ, ಚುನಾವಣೆಗೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಮೂಲಕ ಚುನಾವಣಾ ಕಹಳೆಯನ್ನ ಮೊಳಗಿಸಿದ್ದಾರೆ. ಎಸ್, ಇದೇ ಕುರಿತಾಗಿ ನಾವು ಕೂಡ ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಜೂಮ್ ಲಿಂಕ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂತಹ ಎಸ್.ಎ. ಅಹಮದ್ ಅವರು. ನಮಸ್ಕಾರ ಅಹಮದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ನಿಮ್ಮ ಸ್ಕ್ರೀನ್ ಕಾಣ್ತಾ ಇಲ್ವೇ? ಕಾಣಿಸಲ್ಲ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸುತ್ತೆ. ಸೊ ಹಾಗಾಗಿ ಧ್ವನಿ ಕೇಳಿಸ್ಕೊಂಡು ನೀವು ಸ್ಕ್ರೀನ್ ಅನ್ನ ನೋಡಿ ಉತ್ತರ ಕೊಟ್ರೆ ಸಾಕು. ಓಕೆ, ಫೈನ್ ಸರ್. ಏನ್ ಹೇಳ್ತೀರಿ, ಎಲೆಕ್ಷನ್ ರೆಡಿನಾ ಕಾಂಗ್ರೆಸ್? ಯಾಕೋ ಹಂಗ ಅನಿಸ್ತಾ ಇದೆ, ಎಲೆಕ್ಷನ್ ಕಹಳೆ ಇದು ಅಂತ ಅನಿಸ್ತಾ ಇದೆ. ಸಿದ್ದರಾಮೋತ್ಸವ ಅನಿಸ್ತಿಲ್ಲ, ಮುಂದಿನ ಎಲೆಕ್ಷನ್ಗೆ ಕಾಂಗ್ರೆಸ್ ರೆಡಿ ಆಗ್ತಿದೆ ಅನ್ನೋ ತರ ಬಿಜೆಪಿಗೆ, ರಾಜ್ಯದ ಜನತೆಗೆ ತೋರಿಸುವಂತಹ ಒಂದು ಫಂಕ್ಷನ್ ತರ ಅನಿಸ್ತಾ ಇದೆ. ಬಿಜೆಪಿ ವಕ್ತಾರರು ಬಂದಿದಾರ? ಬರ್ತಾರೆ ಸರ್, ಅವ್ರು ಇದ್ರೆ ಚೆನ್ನಾಗಿತ್ತಲ್ಲ. ಅವರು ಬರ್ತಾರೆ, ಇನ್ನೇನ್ ಬರ್ತಾ ಇದ್ದಾರೆ. ಸೊ ಅದಕ್ಕೂ ಮುಂಚೆ ನಿಮ್ಮ ಹತ್ರನೇ ನೇರವಾಗಿ ಒಂದಷ್ಟು ಪ್ರಶ್ನೆಗಳಿದೆ. ಅವ್ರು ಬಂದ್ರೆ ಅವ್ರ ಪ್ರಶ್ನೆಗಳು ಕೇಳ್ತಾರೆ, ಅವ್ರ ವರ್ಷನ್ ಹೇಳ್ತಾರೆ. ಸೊ ಹಂಗಾಗಿ ನಿಮ್ಮ ಹತ್ರ ಮಾತಾಡೋಣ ಅಷ್ಟರವರೆಗೂ ಅಂತ.
ಏನಂತ ಹೇಳಿದ್ರೆ ಪಾಪ ಅವ್ರಿಗೆ ಹಾ ಬಿಜೆಪಿ ಅವರಿಗೆ ಹಾ ಅವರ ಒಂದು ವಿಫಲತೆಗಿಂತ ಹ್ಮ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಅವ್ರು. ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವ್ರು ಬರ್ತಾರಾ ವಿಚಾರಕ್ಕೂ- ಇಲ್ವಾ, ಡಿ ಕೆ ಶಿವಕುಮಾರ್ ಬರ್ತಾರಾ ಇಲ್ವಾ, ಬಂದ್ರು ಎಷ್ಟೊತ್ತಿರ್ತಾರೆ, ಒಟ್ಟಿಗೆ ಇರ್ತಾರಾ, ಯಾರ ಬಗ್ಗೆ ಯಾವ ತರ ಮಾತಾಡ್ತಾರೆ, ಹೀಗೆ ಅನೇಕ ಪ್ರಶ್ನೆಗಳು ಚರ್ಚೆಗಳು ನಡೀತಾನೆ ಇತ್ತು ಒಂದ್ ತಿಂಗಳು 2 ತಿಂಗಳಿಂದ. ಕರೆಕ್ಟ್. ಈಗ ಅವರಿಗೆ ಬಹುಶಃ ಎಲ್ಲಾ ರೀತಿಯಾದಂತ ಉತ್ತರ ಸಿಕ್ಕಿರ್ಬೋದು ಅವ್ರಿಗೆ ಎಲ್ಲಾ ರೀತಿಯಾದಂತ ಉತ್ತರ ಈಗ ಸಿಕ್ಕಿದೆ ಅವ್ರಿಗೆ. ಓಕೆ. ಒಂದು ಆಡಳಿತಾರೂಢ ಪಕ್ಷ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ತೊಂದರೆ ಬಗ್ಗೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಏನು ಸಮಾಜದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಬಗ್ಗೆ ಅವರ ಪ್ರಯತ್ನಗಳು ಪ್ರಾಮಾಣಿಕ ಪ್ರಯತ್ನಗಳು ಏನು ಅನ್ನೋದ್ರ ಬಗ್ಗೆ ಸಂಕಷ್ಟಕ್ಕೊಳಗಾದವರ ನೋವಿಗೆ ಸ್ಪಂದಿಸೋದ್ರ ಬಗ್ಗೆ GST ಇಂದ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನ್ 40% ಭ್ರಷ್ಟಾಚಾರ ಅಂತ ಇದೆಯಲ್ಲ ಅದ್ರ ಬಗ್ಗೆ ಇವ್ರು ಮಾತಾಡಿ ಅಂತ ಹೇಳಿದ್ರೆ ಪಾಪ ಇವ್ರಿಗೆ ಆಗಸ್ಟ್ 3ರ ಸನ್ಮಾನ್ಯ ಸಿದ್ದರಾಮಯ್ಯನವರ ಜನ್ಮದಿನದ ಬಗ್ಗೆನೇ ಇತ್ತು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಸನ್ಮಾನ್ಯ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದಾರಲ್ಲ ಎಲ್ಲ ವಿಚಾರಕ್ಕೂ. ಎಲ್ಲ ನಾಯಕರುಗಳು ಇವತ್ತು ಉತ್ತರ ಕೊಟ್ರಲ್ಲ. ತಿಕ್ಕಾಟ ಇದೆ ಅಂದ್ರು, ವಿರೋಧ ಅಂತಂದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕ್ಲಾರಿಫೈ ಮಾಡ್ಬಿಟ್ಟಲ್ಲ ಅಂತ. ಬಹುಶಃ ತಮಗೂ ಗೊತ್ತಿರೋ ಈ ಕಡೆ ರಾಹುಲ್ ಗಾಂಧಿ ಅವರು, ಈ ಕಡೆ ಪಕ್ಷದ ಅಧ್ಯಕ್ಷರು. ಹಾಗಾದ್ರೆ ಮುಂದಿನ CM ಸಿದ್ದರಾಮಯ್ಯನವರೇನಾ? ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಹಂಗೆ ಅನಿಸ್ತಾ ಇದೆ. ಅಲ್ಲ, ಈಗ ಅದ್ರ ಬಗ್ಗೆ ಪದೇ ಪದೇ ಹೇಳ್ಕೊಂಡ್ ಬಂದಿದಾರಲ್ಲ, ಸಿದ್ದರಾಮಯ್ಯ ಸಾಹೇಬ್ರೆ ಹೇಳ್ಕೊಂಡ್ ಬಂದಿದಾರಲ್ಲ. ಏನೋ ಮುಂದಿನ CM ಬಗ್ಗೆ ಏನು ಜನರ ಆಶೀರ್ವಾದವನ್ನು ತಗೊಂಡು ಈ ರಾಜ್ಯಕ್ಕೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಸರ್ಕಾರ. ಬಹುಶಃ ಜನ ಕೂಡ ಇದನ್ನ ನೆನಪಿಸ್ಕೋಬೇಕು. ಇಂದಿರಾ ಕ್ಯಾಂಟೀನು, ಭಾಗ್ಯಗಳು, ಉಳುವವನಿಗೆ ಭೂಮಿ ಅಂತಂತೇಳಿ ಒಬ್ಬ ರೈತನನ್ನ ಸ್ವಾವಲಂಬಿ ಮಾಡಿ ಅವನನ್ನ ತಲೆ ಎತ್ತಿ ನಿಲ್ಲಿಕ್ ಅನೇಕ ಹಗರಣಗಳು ಕೂಡ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಇದ್ದಾಗ ಇತ್ತು ಸರ್. ಅದು ಯಾವುದನ್ನು ಕೂಡ ಬಹುಶಃ ಈ ಸಂದರ್ಭದಲ್ಲಿ ಅನ್ಸುತ್ತೆ. ಯಾವ ಹಗರಣ? ಒಂದ್ ಹಗರಣ ವಾಚ್ ಕಟ್ಕೊಂಡು ಇದಾಗಿರಬಹುದು, ಬೇರೆ ಬೇರೆ ಕೇಸ್ಗಳಾಗಿರಬಹುದು. ಅನೇಕ ಕೇಸ್ಗಳನ್ನ ಬಿಜೆಪಿ ಹೋರಾಟವನ್ನ ಮಾಡಿ ಒಂದ್ ಕಡೆ CID ಒಪ್ಪಿಸಿದ್ದಿರಬಹುದು. ಹೀಗೆ ಅನೇಕ ವಿಚಾರಗಳು CBIಗೆ ಒಪ್ಪಿಸಿದ್ದಿರಬಹುದು. ಈಗ ಅದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ರು, ತನಿಖೆ ಆಯ್ತು. ಅವ್ರು ಯಾರು ಕೊಟ್ರು ಅವ್ರು ಬಂದು ಹೇಳಿಕೆ ಕೊಟ್ರು. ಹೇಳಿಕೆ ಕೊಟ್ಟಾದ್ಮೇಲೆ ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರಲ್ಲ. ಈ ರೀತಿ ಜನರ ಆತ್ಮಹತ್ಯೆ ಮಾಡ್ಕೊಂಡಿದ್ರ ಯಾರಾದ್ರೂ? ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಯಾರಾದ್ರೂ ಈ ರೀತಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರ? ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಪತ್ರ ಬರೆದು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರ ಯಾರಾದ್ರೂ? 40% ತಗೋತಾ ಇದಾರೆ ಅಂತೇಳಿ ಈ ರೀತಿಯಾದಂತ ಸಿದ್ದರಾಮೋತ್ಸವ ಅಂತ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಅಥವಾ ಕಾಂಗ್ರೆಸ್ನ ಬಲ ಪ್ರದರ್ಶನ ಆಗ್ಲಿಲ್ವಾ ಸರ್ ಇದು? ಯಾಕೋ ಈ ವೈಯಕ್ತಿಕ ಕಾರ್ಯಕ್ರಮ ಅಂದ್ಕೊಂಡು ಕಾಂಗ್ರೆಸ್ ಇದ್ದಂತಹ ಬಲವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇವತ್ತು ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟು, ಪಕ್ಷದಲ್ಲಿರುವಂತಹ ಒಡಕಾಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಅದು ಯಾವುದೂ ಇಲ್ಲ, ನಾವೆಲ್ಲರೂ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಕೂಡ ತೋರಿಸಿದ್ರ ಕಾಂಗ್ರೆಸ್ ಅಂತ. ಒಂದು ಒಟ್ಟು ಕುಟುಂಬದ ಸಂಭ್ರಮ ಇದು. ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು ಹೇಳಿ? ಕಾರ್ಯಕರ್ತರಿಗೆ ಇದು ನಿಮ್ಮ ಸಂಭ್ರಮ, ಇದು ನಮ್ಮ ಸಂಭ್ರಮ, ನಮ್ಮೆಲ್ಲರ ಸಂಭ್ರಮ ಅಂದ್ರು. ಇದು ಕಾಂಗ್ರೆಸ್ ಕುಟುಂಬದ ಸಂಭ್ರಮ. ಹಾಗಾಗಿ ಇದು ಶಕ್ತಿ ಪ್ರದರ್ಶನವೂ ಹೌದು, ಜನ ನಮಗೆ ನೀಡಿರ್ತಕ್ಕಂಥ ಮನ್ನಣೆಯ ಪ್ರದರ್ಶನವೂ ಹೌದು, ಮುಂದಿನ ದಿಕ್ಸೂಚಿಯೂ ಹೌದು. ಓಕೆ ಫೈನ್ ಎಸ್ ಸರ್. ಲೈನಲ್ಲಿ ರೀ, ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಬಿಜೆಪಿ ವಕ್ತಾರ ಆದಂತಹ ಸಂಕೀರ್ತ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸಂಕೀರ್ತ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಂತೂ ಇಂತೂ ಕಾಂಗ್ರೆಸ್ ಬಲ ಪ್ರದರ್ಶನ, ನಾವೆಲ್ಲರೂ ಒಗ್ಗಟ್ಟು ಅನ್ನೋದನ್ನ ತೋರಿಸಿದ್ರು. DK ಶಿವಕುಮಾರ್ ಬರ್ತಾರೋ ಇಲ್ವೋ ಅನ್ಕೊಂಡ್ರು, ಬಂದ್ರು. ರಾಹುಲ್ ಗಾಂಧಿ ಅವರು ಎಲ್ಲ ಅಡೆತಡೆಗಳಿತ್ತು, ಅದಕ್ಕೆ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದ್ರು. ಒಟ್ನಲ್ಲಿ ಮುಂದಿನ CM ಸಿದ್ದರಾಮಯ್ಯನವರು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಬಿಂಬಿಸ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವೆಲ್ಲ ಒಂದು ಅನ್ನೋದನ್ನ ಇವತ್ತಿನ ಒಂದು ಕೈ ಪ್ರದರ್ಶನ ಮಾಡೋದಕ್ಕಂತೂ ಮುಂದಾಯ್ತು. ಏನ್ ಹೇಳ್ತೀರಿ ಬಿಜೆಪಿ ಅವರು? ಒಟ್ಟಾರೆ ಸಿದ್ದರಾಮಯ್ಯನವರ ಒಂದು ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಕಾಂಗ್ರೆಸ್ ಅವರಂತೂ ಒಂದು ಬಲ ಪ್ರದರ್ಶನ ಮಾಡೋದಕ್ಕೆ ಕೈ ಅಂತೂ ಹಾಕಿದ್ದಾರೆ. ಅದರಲ್ಲಿ ಒಂದಷ್ಟು ಯಶಸ್ವಿ ಕೂಡ ಆಗಿರಬಹುದು.
ಈಗ ಅವರಲ್ಲಿ ಒಡಕು ಮೂಡಿಸುವಂಥ ಕೆಲಸ ಸರಿ ಹೋಗಿದೆ, ಅಥವಾ ಅವರಲ್ಲಿ ಎಲ್ಲವೂ ಸರಿ ಇದೆ, ಒಂದೇ ಏಕಮೇವ ಅದ್ವಿತೀಯ ನಾಯಕ ಸಿದ್ದರಾಮಯ್ಯ ಅಂತ ಹೇಳೋದಿಲ್ಲ ಸುಳ್ಳು. ಯಾಕೆಂದರೆ ಒಂದು ಮಾತು ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನನಗೂ ಡಿ ಕೆ ಶಿವಕುಮಾರ್ ಮಧ್ಯೆ ವೈಮನಸ್ಯ ಇದೆ ಅಂತ ಕೆಲವು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ಎಷ್ಟು ಸುಳ್ಳು, ಅವ್ರ ಮಧ್ಯೆ ಬಿರುಕಿಲ್ಲ ಅನ್ನೋದು ಅಷ್ಟೇ ಸುಳ್ಳು. ಸೊ ಹಾಗಾಗಿ ಆ ರೀತಿಯ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಇದೇನು ಯಾವುದೋ ಅವ್ರು ಹೇಳೋ ಥರ ಯಾವುದೋ ಒಂದು ರಾಜಕೀಯ ಇದಕ್ಕೆ ದಿಕ್ಸೂಚಿನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಈ ರೀತಿ ಅವರು ಮೇಲೆ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾವು ನೋಡಿದ್ದೀವಿ. ಇವಾಗ ಆಗ ಸಿದ್ದರಾಮಯ್ಯನವರು ಒಕ್ಕಲಿಗರ ಜೊತೆ ಒಂದು ನಾಯಕರ ಜೊತೆಗಿದ್ದಾಗ JDS ಅಲ್ಲಿ ಇದ್ದಾಗ ಅವ್ರು ಗೆದ್ದಿದ್ದ 58 ಸೀಟು. ಅವಾಗಿಂದ ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಂಬಲ ಇತ್ತು. ನಮ್ಮ BJPಯ ವೈಯಕ್ತಿಕ ಕಾರಣಗಳಿಂದಾಗಿ ಅವ್ರು ಚುನಾವಣೆ ಗೆದ್ದರೆ ವಿನಃ 2013ರಲ್ಲಿ ಅವ್ರದ್ದೇನು ವೈಯಕ್ತಿಕ ಶಕ್ತಿ ಆಧಾರಿತವಾಗಿ ಯಾವತ್ತೂ ಚುನಾವಣೆ ಗೆಲ್ಲಿಲ್ಲ ಅವರು. ಸೊ ಹಾಗಾಗಿ ಅವ್ರಿಗೇನು ಒಂದು ಹಗಲ ಕನಸನ್ನು ಕಾಣ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು, ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಏನಿದ್ದಾರೆ ಅದು ದಮನ ಆಗುತ್ತೆ ಅಂತ ಹೇಳಿ ಬಯಸ್ತೀವಿ. ಸರ್, ಬಿಜೆಪಿ ಅವ್ರು ಬಂದಿಲ್ವಾ ಅಂತ ಕೇಳ್ತಾ ಇದ್ರಿ, ಬಂದ್ರು, ಅವ್ರು ಉತ್ತರ ಕೂಡ ಕೊಟ್ರು, ಏನ್ ಹೇಳ್ತೀರಿ? ನಮ್ಮ ಸ್ನೇಹಿತರು ಬಂದಿದ್ದಾರೆ, ಬಹಳ ಸಂತೋಷ ಆಯ್ತು. ಸಂಕೀರ್ತವ್ರು ಬಂದಿದ್ದಾರೆ, ಬಹಳ ಸಂತೋಷ. ಹೌದು. ಅವರು ಸ್ವಲ್ಪ ಎಲ್ಲ ಆತ್ಮಸಾಕ್ಷಿಗೆ ಮಾತಾಡ್ತಾರೆ ಅವರು. ಹಾಗಾಗಿ ಅವರು ಅದನ್ನ ಒಂದು ಅಳತೆಗೆ ಒಪ್ಕೊಂಡ್ರು. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇವತ್ತು ನೀವು ಯಾವುದೇ ಅಧಿಕಾರಿಯನ್ನ ಕೇಳ್ತಕ್ಕಂಥದ್ದು ಮಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಅತ್ಯಂತ ತೀವ್ರತರವಾದಂತ ಭ್ರಷ್ಟಾಚಾರ ಆಗಿದೆ. ಈಗ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಯಾವ ಜನಪರವಾದಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು? ಇವತ್ತು GST ಕಲೆಕ್ಷನ್ 1.5 ಲಕ್ಷ ಕೋಟಿಗೆ ತಲುಪಿದೆ. ಸಾಮಾನ್ಯ ಜನರು ಕಟ್ಟತಕ್ಕಂಥ ತೆರಿಗೆ ಹಣ ಅದು. ಅದನ್ನ ನೀವು ಜನಕ್ಕೆ ನೀವು ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ರಿ? GST ಬಗ್ಗೆ ಚರ್ಚೆ ಆಗಲಿ, ಇವತ್ತೇನು ತೆರಿಗೆಗಳನ್ನ ವಿಧಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಸಮಾಜದಲ್ಲಿ ಅಶಾಂತಿ ಆಗಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಲಾ ಅಂಡ್ ಆರ್ಡರ್ ಬಗ್ಗೆ ಚರ್ಚೆ ಮಾಡಿ. ಕೇವಲ ಭ್ರಮೆಗಳಲ್ಲಿ ಜನರನ್ನ ಭಾವನೆಗಳ ಮೂಲಕ ರಾಜಕಾರಣ ಮಾಡೋದು ರಾಜಕಾರಣನ? ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅಷ್ಟು ದೊಡ್ಡ PSI ಹಗರಣ ಆಗಿದೆ, ಕೋಟ್ಯಾಂತರ ರೂಪಾಯಿಂದ ಆಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲೋ ಒಂದ್ ಕಡೆ ರೈಲ್ವೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ರು. ಏನಾದ್ರು ನೈತಿಕತೆ ಇದೆ? ಎಸ್, ಇದೆಲ್ಲದ್ರ ಜೊತೆಗೆ ಸದ್ಯಕ್ಕೆ ನೀವು ಬಿಜೆಪಿಯ ವೈಫಲ್ಯಗಳ ಬಗ್ಗೆ ಮಾತನಾಡಿದ್ರಿ. ಆ ವೈಫಲ್ಯಗಳನ್ನ ಎತ್ತಿ ಹಿಡಿಬೇಕಾದಂತಹ ಕಾಂಗ್ರೆಸ್ ವ್ಯಕ್ತಿ ಪೂಜೆಯಲ್ಲಿ ಬ್ಯುಸಿ ಆಗಿದೆ. ನಿಮ್ಮದೇ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ ಅಂತ. ಆದ್ರೆ ನೀವೆಲ್ಲರೂ ಕೂಡ ಸೇರ್ಕೊಂಡು ವ್ಯಕ್ತಿ ಪೂಜೆ ಮಾಡ್ತಾ ಇದ್ದೀರಿ. ಸಮಾಜವಾದಿ ಹೋರಾಟದಿಂದ ಸಮಾಜವಾದಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಉತ್ಸವವನ್ನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಸೊ ಅವರ ಸಿದ್ಧಾಂತಗಳಿಗೂ ಅವರ ನಡೆಗೂ ಅಜಗಜಾಂತರ ವ್ಯತ್ಯಾಸ ಆಗ್ಬಿಡ್ತಾ ಅಂತ ಸರ್ ಈ ಫಂಕ್ಷನ್ ಇಂದ? ನಾನು ಒಂದು ಉತ್ತರ ಕೊಡ್ತೇನೆ. ಬಹಳ ನಾನು ಬಡತನದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವನು, ಬಡತನವನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ, ಅನುಭವಿಸಿದ್ದೀನಿ ಅಂತ ಹೇಳ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ, ಈ ವರ್ಷ ಮಾತ್ರ ಕಡಿಮೆ ಆಗಿದೆ, ಪ್ರತಿ ವರ್ಷ 300ರಿಂದ 500 ಕೋಟಿ ರೂಪಾಯಿವರೆಗೆ ಜಾಹೀರಾತಿಗೆ ಖರ್ಚು ಮಾಡ್ತಾರಲ್ಲ, ಅದ್ಯಾವ ಸಮಾಜವಾದ ಅದು? ಪ್ರತಿ ವರ್ಷ ಈ 5 ವರ್ಷದಲ್ಲಿ ಬಹುಶಃ 1000 ಕೋಟಿ ರೂಪಾಯಿ ಹತ್ತತ್ರ ಜಾಹೀರಾತಿಗೆ ಖರ್ಚು ಮಾಡಿದ್ದಾರೆ ಅಂತೇಳಿ ನಿನ್ನೆ ಪತ್ರಿಕೆನಲ್ಲಿ ಬಂದಿದೆ. ಅದ್ಯಾವ ರೀತಿ ಸಮಾಜವಾದ? ಜಾಹೀರಾತಿಗೆ 2013ರಿಂದ 2018ವರೆಗೂ ಇದ್ದ ಸಿದ್ದರಾಮಯ್ಯ ಸರ್ಕಾರ 1540 ಕೋಟಿ ಖರ್ಚು ಮಾಡಿದೆ ಅಂತ RTI ದಾಖಲಾತಿಗಳು ಹೇಳುತ್ತೆ. ಸಮಾಜವಾದ ನಾವು ಮಾತಾಡಕ್ ಹೋದ್ರೆ ಸಿದ್ದರಾಮಯ್ಯನವರು ಲಕ್ಷಾಂತರ ರೂಪಾಯಿ ಹುಬ್ಳೋ ವಾಚ್ ಹಾಕೊಳ್ಳೋದು ಸರಿನಾ? ಲಕ್ಷಾಂತರ ರೂಪಾಯಿ ಕನ್ನಡಕ ಹಾಕೊಳ್ಳೋದು ಸರಿನಾ? ಅದು ಸಮಾಜವಾದನ? ಡೊಂಗಿ ಸಮಾಜವಾದ? ಅಲ್ಲ, ಈಗ ಸಿದ್ದರಾಮಯ್ಯನವ್ರದ್ದು ಎಷ್ಟು ಕಡೆಗೆ ಪೋಸ್ಟರ್ ಹಾಕೊಂಡಿದ್ರು. ಅದೇ ನರೇಂದ್ರ ಮೋದಿ ಯಾವ್ದೋ 50 ಲಕ್ಷದ್ದೋ 70 ಲಕ್ಷದ್ದೋ ಹುಬ್ಳೋ ವಾಚ್ ಕಟ್ಕೊಂಡಿರ್ಲಿಲ್ಲ. ಆ ರೀತಿ ಡೋಂಗಿತನದ ಸಮಾಜವಾದವನು ಈ ತರ ಅವರ ಜನ್ಮದಿನವನ್ನೇ ಆಚರಣೆ ಮಾಡ್ಕೊಳ್ಳಲ್ಲ. 75ನೇ ವರ್ಷಕ್ಕೆ 75 ಕೋಟಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 75 ಕೋಟಿ ಎಲ್ಲ ಖರ್ಚು ಮಾಡ್ಕೊಂಡು ವಿಜೃಂಭಣೆಯಿಂದ ಮಾಡ್ಕೊಳ್ಳುವಂತ ಸಮಾಜವಾದಿ ನರೇಂದ್ರ ಮೋದಿ ಅಲ್ಲ. ಅಲ್ಲ, PSI ಆಮೇಲೆ PSI ಹಗರಣ ತಾವ್ ಆಗ್ಲೇ ಹೇಳಿದ್ರಿ. PSI ಹಗರಣವನ್ನ ಕಾಂಗ್ರೆಸ್ ಎಲ್ಲೂ ಬೆಂತಟ್ಕೋಬೇಕಾಗಿಲ್ಲ. ಅದನ್ನ ಸೋಮೋಟೋ ಕೇಸ್ ಅಂತ ನಾವೇ ದಾಖಲು ಮಾಡ್ಕೊಂಡಿರೋದು. ಕಾಂಗ್ರೆಸ್ ಅವರು ವಿರೋಧ ಪಕ್ಷವಾಗಿ ಎಲ್ಲೂ ಬಂದು ನಾವು PSI ಹಗರಣ ನಡೆದಿದೆ ಅಂತ ಹೇಳಿಲ್ಲ. ಅದನ್ನ ನಾವೇ ನಡೆದಿದೆ ಅಂತ ಹೇಳಿ ಅನ್ಕೊಂಡು ನಾವು ಅದನ್ನ ಒಂದು ಪ್ರಕರಣವಾಗಿ ನಾವು ದಾಖಲು ಮಾಡ್ಕೊಂಡಿರೋಂಥದ್ದು. ಸೊ ಅದ್ರ ಬಗ್ಗೆ ತಾವ್ ಹೇಳ್ಬಿಡಿ. ಆಮೇಲೆ GST ಬಗ್ಗೆ ಕೇಳಿದ್ರಿ, ಟ್ಯಾಕ್ಸ್ ಬಗ್ಗೆ ಕೇಳಿದ್ರಿ. ಎಷ್ಟು ಜನ ಟ್ಯಾಕ್ಸ್ ಅವ್ರು ಮಾತಾಡೋದು ಕೇಳಿಸ್ತಿಲ್ಲ, ಅವ್ರು ಕಂಪ್ಲೀಟ್ ಮಾಡ್ಬಿಡ್ಲಿ. ಎಸ್ ಅಹಮದ್ ಸರ್, ನೀವು ಕಂಪ್ಲೀಟ್ ಮಾಡಿ, ಆಮೇಲೆ ಇವ್ರು ಮಾತಾಡ್ತಾರೆ, ಹೇಳಿ. ಈಗ ಒಬ್ಬ DGP ಮಟ್ಟದ ಅಧಿಕಾರಿ ಇವರ ಮೂಗನ್ ಕೆಳಗಡೆಗೆ ಕೋಟ್ಯಾಂತರ ರೂಪಾಯಿ ಲಂಚ ತಗೋತಾರೆ, ಹಣ ರಿಕವರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನ್ ನೈತಿಕತೆ ಇದೆ ರೀ ಮಾತಾಡೋದಕ್ಕೆ? ಏನ್ ನೈತಿಕತೆ ಇದೆ? ಅವನು ಆ ಸಂತೋಷ್ ಅಂತಕ್ಕಂಥ ಹುಡುಗ ಆತ್ಮಹತ್ಯೆ ಮಾಡ್ಕೊತಾನೆ,
40% ಅಂತ ಮಾಡಿ ಅದಕ್ಕೆ ಬಿ ರಿಪೋರ್ಟ್ ಹಾಕ್ತಾರೆ. ಅವನು ಹೆಂಡತಿ ಹೇಳ್ತಾಳೆ ಅವನು ಅಬೇಟ್ಮೆಂಟ್ಗೆ ಹೋಯ್ತು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಯಾಕೆ ತನಿಖೆ ಆಗ್ಲಿಲ್ಲ? ಅದು ಏನ್ ಮಾತಾಡ್ತಾರೆ? ರಾಜಕಾರಣ ಅನ್ನತಕ್ಕಂಥದ್ದು ಆಯ್ತು. 5,000 ಕೋಟಿ ರೂಪಾಯಿ ದೇಣಿಗೆಯಲ್ಲಿ ತಗೊಂಡ್ರಲ್ಲ, ಯಾವ ಕಾನೂನು ಮೇಲೆ ದೇಣಿಗೆನಲ್ಲಿ 5,000 ಕೋಟಿ ತಗೊಂಡಿದ್ದಾರೆ. PM ಕೇರ್ ಫಂಡ್ ಏನಾಯ್ತು? ಕೇವಲ ಭಾವನೆಗಳ ಮೂಲಕ ಮಾಡ್ತಕ್ಕಂಥದ್ದಲ್ಲ. ಯಾಕೆ ಅದನ್ನ ದೇಣಿಗೆನ ನೀವು ಕಾಯ್ದೆ ಯಾಕೆ ತಗೊಂಡ್ಬಂದ್ರಿ? ಯಾಕೆ ನಿಮ್ಗೆ ಹಣ ಕೊಡಬೇಕು? 5,000 ಕೋಟಿ ರೂಪಾಯಿ ಅತ್ಯಂತ ಹೆಚ್ಚಿನ ದೇಣಿಗೆ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಪಕ್ಷಕ್ಕೆ ಬಂದಿದೆಯಲ್ಲ, ಯಾಕೆ ಬಂತು? ಯಾವ ಕಾರಣಕ್ಕೆ ಬಂತು? ಅದನ್ನ ಅಟ್ಲೀಸ್ಟ್ ಯಾರು ಕೊಟ್ರು ಅಂತಕ್ಕಂಥದ್ದು ಬೇಕಲ್ಲ. ಮೊನ್ನೆ ನೋಡಿದ್ರೆ ಪತ್ರಿಕೆನಲ್ಲಿ DHFL ನವರು ಹಣ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಸಮಾಜವಾದನ? ಇದು ಯಾರನ್ನೋ ಒಬ್ಬರನ್ನ ಟೀಕೆ ಮಾಡೋದಲ್ಲ, ಅಭಿಮಾನಿಗಳು ಮಾಡಿದ್ದಾರೆ. ಅಭಿಮಾನಿಗಳು ಏನು ಸರ್ಕಾರ ನಮ್ದಿದ್ಯಾ? ಸರ್ಕಾರ ದುಡ್ಡು ತಂದು ಹಾಕೊಂಡು ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿದ್ದೀವಿ. ಅಭಿಮಾನಿಗಳು ದುಡ್ಡು ಕೊಟ್ಟಿದ್ದಾರೆ, ಜನ ದುಡ್ಡು ಕೊಟ್ಟಿದ್ದಾರೆ, ಜನ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಜನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೇನು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ. ಅಲ್ಲ, ಖಂಡಿತ ಮಾಡಲಿ. ಸಮಾಜವಾದ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಹೇಳಿದೆ. ನಾನು ಆಗ್ಲೇ ಹೇಳಿದಂತೆ 5,000 ಕೋಟಿ ದೇಣಿಗೆ ಬದಲು ಎಷ್ಟೇ ಬದಲಿ ನರೇಂದ್ರ ಮೋದಿ ತಗೊಂಡಿದ್ರೆ ನಾವು ಮನೆಗೆ ಹೋಗ್ತಾ ಇಲ್ಲ. ನಾವು ನೋಡೋಂಥ ವೆಂಟಿಲೇಟರ್, ಹಾಸ್ಪಿಟಲ್, ಮೊದಲೇ ದರ್ಜೆ ಇದ್ದಂತ ಹಾಸ್ಪಿಟಲ್ಸ್ ನ ಅಪ್ಗ್ರೇಡೇಷನ್ ಮಾಡೋದ್ರಲ್ಲಿ ಅದನ್ನ ಯೂಸ್ ಮಾಡಿದ್ದಾರೆ ವಿನಃ ಎಲ್ಲೂ ಪೋಲ್ ಆಗಿಲ್ಲ, ಎಲ್ಲೂ ದುರ್ಬಳಕೆ ಆಗಿಲ್ಲ. ಆಮೇಲೆ ನೀವು ತೆರಿಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಿ. ನಮ್ 31ನೇ ತಾರೀಕು ಡೆಡ್ಲೈನ್ ಇತ್ತು. ಎಷ್ಟು ಜನ ನಮ್ಮ ತೆರಿಗೆದಾರರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಿದರೆ ಅದು 3 ಪಟ್ಟು ಜನಕ್ಕೆ ಪ್ರಧಾನಮಂತ್ರಿ ಅನ್ನ ಯೋಜನೆ ಅಡಿಯಲ್ಲಿ ರೇಷನ್ ಕೊಡುವಂತ ಕೆಲಸ ಈಗಲೂ ನಡೀತಾ ಇದೆ. ಸೊ ಆ ದುಡ್ಡು ಎಲ್ಲೋ ಕಾಂಗ್ರೆಸ್ ಅವರು ಏನು ದಿಕ್ಕಿಸಬೇಕಾಗಿಲ್ಲ, ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಆದ್ರೆ ತಮ್ಮ ಒಂದು ಹಗಲುಗನಸು ಏನ್ 2023ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಒಂದು ಭ್ರಮೆ ಏನಿದೆ, ಅದಕ್ಕೆ ತಾವು ನಿರಾಶೆ ಆಗ್ತದೆ. ಅದ್ರ ಬಗ್ಗೆ ನಾವು ಗಮನ ಕೊಡಿ ಅಂತ ಹೇಳಿ ಬಯಸ್ತೀವಿ. ಈಗ ಬಿಜೆಪಿಗೆ ಪಾಪ ಏನಾಗಿದೆ, ಇಡೀ ಇತಿಹಾಸದಲ್ಲಿ ಇವ್ರು ಯಾವತ್ತೂ ಕೂಡ ಬಹುಮತವನ್ನ ಪಡ್ಕೊಂಡಿಲ್ಲ. ಒಂದು ಸಲವೂ ಕೂಡ ಬಹುಮತವನ್ನ ಪಡ್ಕೊಂಡಿಲ್ಲ. ಇವರು ಮುಂದಕ್ಕೂ ಪಡೆಯೋದಿಲ್ಲ. ಇವ್ರು ಏನಿದ್ರು ಕೂಡ ವಾಮ ಮಾರ್ಗದ ಮೂಲಕವೇ 2 ಸಲ ಸರ್ಕಾರ ರಚನೆ ಮಾಡಿರೋದು. ಈ ಸಲವೂ ಕೂಡ ನಮಗ್ ಕೊಟ್ಟಂತ ಮತವನ್ನ ತಮ್ಮ ತೋಳು ಬಲದ ಮೂಲಕ, ಹಣದ ಬಲದ ಮೂಲಕ ಇವರು ಅದಕ್ಕೇನ್ ದಾರಿ ಮಾಡ್ಬೇಕು ಮಾಡ್ಕೊಂಡು ಮಾಡಿದಾರೆ ವಿನ ಇವ್ರಿಗೆ ಜನ ಎಲ್ಲ ಆಶೀರ್ವಾದ ಮಾಡಿದ್ರು. ನಮಗೂ ಅವ್ರಿಗೂ ಇರ್ತಕ್ಕಂಥದ್ದು 0.5% ಓಟ್ನ ವ್ಯತ್ಯಾಸ. ಅದು ಒಂದ್ ಕಡೆಗೆ ಇರ್ಲಿ ರಾಜಕಾರಣ. ಈಗ ನಾವು ಕೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಕುಟುಂಬದ ಒಂದು ಸಂಭ್ರಮಾಚರಣೆ ಬಗ್ಗೆ ಇವ್ರ್ಯಾಕೆ ತಲೆ ಕೆಡಿಸ್ಕೋಬೇಕು? ಓಕೆ, ಒಂದ್ ನಿಮಿಷ ಸಂಕೀರ್ತ ಅವರೇ, ಈಗ ಕಾಂಗ್ರೆಸ್ ಒಂದು ಶಕ್ತಿ ಪ್ರದರ್ಶನ ಮಾಡಿದೆ, ಬಲ ಪ್ರದರ್ಶನವನ್ನ ಮಾಡಿದೆ. ಬಿಜೆಪಿ ಸಾಕಷ್ಟು ಟೀಕೆಗಳನ್ನ ಮಾಡಿತ್ತು. ಇವರು ಒಗ್ಗಟ್ಟಿಲ್ಲ, DK ಶಿವಕುಮಾರ್ಗೆ ಅಸಮಾಧಾನ ಇದೆ, ಅವ್ರು ಬರೋದೇ ಇಲ್ಲ, ಹೀಗೆ ಅನೇಕ ವಿಚಾರಗಳು. ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತೆ ನಾವೆಲ್ಲರೂ ಒಂದು ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಲು ಎಲೆಕ್ಷನ್ಗೆ ಕಾಂಗ್ರೆಸ್ ಸಿದ್ಧ ಅನ್ನೋದನ್ನು ಕೂಡ ತೋರಿಸ್ಕೊಳ್ತಾ ಇದ್ದಾರೆ. ಸೊ ಇದು ಬಿಜೆಪಿಯಲ್ಲಿ ನಡುಕ ಹುಟ್ಟಿಸ್ತಾ ಇದೆಯಾ? ಅಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಸಮಾವೇಶದಿಂದ ನಮ್ಗೇನು ನಡ್ಕ ಹುಟ್ಟುವಂತ ಅವಶ್ಯಕತೆ ಇಲ್ಲ. ನಾವು ಆ ತರ ಸಾವಿರಾರು ಸಮಾವೇಶಗಳನ್ನ ಮಾಡ್ಕೊಂತಾನೆ ಬರ್ತಾ ಇದೀವಿ. ನಮ್ಗೇನು 10 ಲಕ್ಷ ಜನ 20 ಲಕ್ಷ ಸೇರಿಸೋದು ಯಾವ್ದು ಲೆಕ್ಕಕ್ಕೆ ಇಲ್ಲ. ನರೇಂದ್ರ ಮೋದಿ ಬಂದಾಗ್ಲೂ ನಾವು 10 ಲಕ್ಷಕ್ಕಿಂತ 20 ಲಕ್ಷ ಜನ ಸೇರಿಸಿದ್ವಿ. ನಮ್ಗೆ ಜನ ಸೇರಿಸೋದು, ಸಮಾವೇಶ ಮಾಡೋದು, ನಾವು ಕೇಡರ್ ಬೇಸ್ಡ್ ಪಾರ್ಟಿ. ನಮ್ಗೇನು ಈ ತರ ಒಬ್ಬ ನಾಯಕನ ಪ್ರೊಜೆಕ್ಟ್ ಮಾಡಿ ಅವರಿಂದ ಎಲ್ಲರೂ ಹೋಗ್ಬೇಕು ಅನ್ನೋದು ಎಲ್ಲೂ ಇಲ್ಲ. ಮೋದಿ ಅವ್ರದ್ದು ಅಷ್ಟೇ. ಮೋದಿ ಅವರು ಬಂದಾಗ್ಲೂ ಕೂಡ ನಾವು ಎಲ್ಲ ರಾಷ್ಟ್ರೀಯ ನಾಯಕರು, ಇಲ್ಲಿ ರಾಜ್ಯಾಧ್ಯಕ್ಷರು, ಇಲ್ಲಿನ ರಾಜ್ಯದ ಯೂನಿಟ್ ನ ಸೇರಿಸ್ಕೊಂಡು, ಯಡಿಯೂರಪ್ಪನವ್ರು ಸೇರಿಸ್ಕೊಂಡೆ ನಾವು ಕಾರ್ಯಕ್ರಮಗಳನ್ನ, ಸಮಾವೇಶಗಳನ್ನ ಮಾಡ್ತಾ ಇದ್ದಿದ್ದು. ಸೊ ನಮ್ದೆಲ್ಲೋ 1 ಲೈನ್ ಪಾರ್ಟಿ ಅಥವಾ 1 ಲೀಡರ್ ಪಾರ್ಟಿ ಅನ್ನೋದೆಲ್ಲೂ ಇಲ್ಲ. ನಮ್ದು ಕೇಡರ್ ಬೇಸ್ಡ್ ಪಾರ್ಟಿ. ಆಮೇಲೆ ನಮಗೆ ಜನ ಸೇರಿಸೋದು ಇವ್ರಿಗಿನ್ನ ಬಹಳಷ್ಟು ಸುಲಭ, ಬಹಳಷ್ಟು ಚೆನ್ನಾಗಿ ನಮಗೆ ಗೊತ್ತಿದೆ. ಆರ್ಗನೈಸೇಷನ್ ಮಾಡೋದು ಹೇಗೆ, ಸಮಾವೇಶಗಳನ್ನ ಮಾಡೋದು ಹೇಗೆ, ರ್ಯಾಲಿಗಳನ್ನ ಮಾಡೋದು ಹೇಗೆ ಅಂತ ನಮ್ಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಇವ್ರು ಯಾವುದೋ ಒಂದು ಸಮಾವೇಶದ ನೆಪದಲ್ಲಿ ಇಟ್ಕೊಂಡು ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಭ್ರಮೆನ ಬಿಡ್ಲಿ ಅಂತ ನಾನು ಹೇಳ್ತೀನಿ. ಅಲ್ಲ, ಅದನ್ನ ನಾವು ಹೇಳ್ಕೊಂಡಿಲ್ಲ. ಈಗ ಪದೇ ಖಂಡಿತ ಅದಕ್ಕೆ ಒಂದು ಸಮಿತಿಯನ್ನ ಮಾಡಿ, ಅದಕ್ಕೆ ಗೌರವಾಧ್ಯಕ್ಷರನ್ನ ಮಾಡಿ ಖಜಾಂಚಿಗಳನ್ನ ಮಾಡಿ ಮಾಡಿದಂಥದ್ದು ನಾವ್ಯಾವ್ದಲ್ಲ. ನಾವು ಅಷ್ಟೇ ಯಡಿಯೂರಪ್ಪನವರ 78ನೇ ವಸಂತದ ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಕರೆದಿದ್ವಿ, ಅವರು ಬಂದು ಮಾತಾಡಿ ಹೋಗಿದ್ದಾರೆ. ಆದ್ರೆ ಈ ರೀತಿಯಲ್ಲೂ ನಾವು ರಾಜಕೀಯ ಪ್ರದರ್ಶನ ಮಾಡಕ್ ಹೋಗ್ತಾ ಇದೀವಿ, ಇದಿದೆ ಅಂತ ನಾವೆಲ್ಲೂ ಸ್ವಪ್ರತಿಷ್ಠೆ ನಾವು ಪ್ರತಿಷ್ಠೆ ಮಾಡಿಲ್ಲ. ಆಮೇಲೆ ಯಾವುದೇ ಕಾಂಗ್ರೆಸ್ ನಾಯಕನ ಕೇಳಿದ್ರು ಅವ್ರು ಹೇಳ್ತಾ ಇದ್ದಂತೂ ಸಿದ್ದರಾಮಯ್ಯನವರು ಬಣದ್ದು ಒಂದ್ ಕಡೆ, DK ಶಿವಕುಮಾರ್ ಬಣದ ಒಂದ್ ಕಡೆ, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ. ಪಕ್ಷದ ಅವರ ಶೆಹನ್ಶಾ ರಾಹುಲ್ ಗಾಂಧಿ ಬರ್ತಾರೆ,
ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ, ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ. ಇದನ್ನ ಗೊಂದಲದ ಹೇಳಿಕೆಗಳು, ಗೊಂದಲ ಸೃಷ್ಟಿ ಮಾಡ್ತಾ ಇರೋಂಥದ್ದು, ಪ್ರತಿಷ್ಠೆ ಮಾಡುವಂಥ ಒಂದು ಕಣದಲ್ಲಿ ಕಾಂಗ್ರೆಸ್ ಇದರಲ್ಲಿ ಪೂರ್ತಿ ನಿರತವಾಗಿತ್ತು ಅಂತ ನಾನು ಹೇಳ್ತೀನಿ. ಅಹಮದ್ ಸರ್, ಈಗ ಯಾಕೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಕೊಂಡೊಯ್ಯೋದಕ್ಕಾಗ್ಲಿಲ್ಲ? ಸಿದ್ದರಾಮೋತ್ಸವ ಅಂತಂದ್ರೆ ಸಿದ್ದರಾಮಯ್ಯಗೆ ಸಂಬಂಧಪಟ್ಟಂತಹ ಅನೇಕ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ಮುಖಂಡರಿದ್ದಾರೆ, ಅವ್ರು ಯಾರಿಗೂ ಕೂಡ ಆಹ್ವಾನನೇ ಹೋಗ್ಲಿಲ್ವಲ್ಲ? ಯಾಕೆ ಕರೆದಿದ್ರೆ ಇನ್ನೂ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗ್ತಾ ಇರ್ಲಿಲ್ವಾ ಇದು? ಅಲ್ಲ, ಈಗ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಉತ್ತರ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಮ್ ಕುಟುಂಬದ ಸಮಾರಂಭ, ಬಿಜೆಪಿ ಅವ್ರು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ? ಅಲ್ಲ, ಇದು ಅವ್ರು ತಲೆ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ವೈಯಕ್ತಿಕ ಕಾರ್ಯಕ್ರಮ ಅಂದ್ರಲ್ಲ ಸರ್. ಯಾರು? ನೀವು ಹೇಳಿದ್ರಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಐ ಮೀನ್ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ. ಅಲ್ಲ, ಸಿದ್ದರಾಮಯ್ಯನವರು ಎಲ್ಲಿ ಅವರು? ಕಾಂಗ್ರೆಸ್ ಪಾರ್ಟಿ CLP ಲೀಡರ್ ಅಲ್ವೇ? ನಮ್ ಲೀಡರ್ ಅಲ್ವೇ ಅವರು? ಮತ್ತೆ ಈಗ ಮನೆಯಲ್ಲಿ ಒಂದು ಕಾರ್ಯಕ್ರಮ, ಈಗ ಸಹೋದರರ ಮಧ್ಯೆ ಒಬ್ಬ ಸಹೋದರಿಂದ ಆದ್ರೆ ಕುಟುಂಬದ ಕಾರ್ಯಕ್ರಮ ಆಗಲ್ವಾ ಅದು? ಇದೆಂತ ವಿಚಿತ್ರವಾದಂತ ತರ್ಕ ನಮ್ ಬಿಜೆಪಿ ಮಿತ್ರರದು. ಅಲ್ಲ, ನಮ್ಗೆ ನಾನೆಲ್ಲೂ ನಮ್ಮ ಹೇಳಿಕೆ ನಮ್ಗೆಲ್ಲೂ ಚಿಂತೆ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದ ಇನ್ನ ಸಮಾವೇಶಗಳನ್ನ ಪ್ರಯತ್ನ ಮಾಡ್ಲಿ, ಇನ್ನ ಚೆನ್ನಾಗಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ಲಿ. ಆದ್ರೆ ತಮ್ಮ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಹೇಳಿದಂತ ಹೇಳಿಕೆ ಏನು? ಇದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಕಾರ್ಯಕ್ರಮ ಅಲ್ಲ, ಸಿದ್ದರಾಮಯ್ಯನವರ ವೈಯಕ್ತಿಕ ಕಾರ್ಯಕ್ರಮ ಅಂತ ಅಂದ್ರೆ ತಮ್ಮಲ್ಲಿ ಒಡಕಿದೆ. ನೀವೇ DK ಶಿವಕುಮಾರೇ ಬೇರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬೇರೆ ಅನ್ನೋ ತರ ಅವರೇ ಹೇಳದಂತ ಹೇಳಿಕೆಗಳಿದೆ. ಎಲ್ಲೂ ನಾನು ಹೇಳ್ತಾ ಇಲ್ಲ, ಅದು DK ಶಿವಕುಮಾರೇ ಕೊಟ್ಟಂತ ಹೇಳಿಕೆ. ಅದಕ್ಕಿಂತ ಮುಂಚೆ ಅವ್ರು ಏನೇನು ಹೇಳಿದ್ರು? ಸಿದ್ದರಾಮಯ್ಯನವ್ರು ನನ್ನ 2 ವರ್ಷ ಮಂತ್ರಿ ಮಾಡಲಿಲ್ಲ, ನಾನು ಸರಿ ನಡೆಸ್ಕೊಂಡಿಲ್ಲ ಅಂತ ಹೇಳಿದ್ರು. ಒಡಕಿದೆ ನಾವ್ ಹೇಳ್ತಾ ಇಲ್ಲ, ಅವ್ರು ಕೊಡುವಂತ ಹೇಳಿಕೆ ಮೇಲೆ ಮಾತಾಡ್ತಾ ಇದ್ದೀವಿ ವಿನಃ ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ಏನು ಆಗಬೇಕಾಗಿಲ್ಲ, ಇದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ಆದ್ರೆ ತಮ್ಮ ನಾಯಕರ ಹೇಳಿಕೆಗಳನ್ನ ತಾವು ಗಮನಿಸಿ. ಆಯ್ತು, ಈಗ ಯತ್ನಾಳ್ ಅವ್ರು ಏನ್ ಹೇಳಿದ್ರು? ಯಡಿಯೂರಪ್ಪನವರು ನಾನು ನಿವೃತ್ತಿ ಮಾಡ್ಬಿಡ್ತೀನಿ ಶಿಕಾರಿಪುರದಲ್ಲಿ ಅಂದ್ರು. ಅದಕ್ಕೆಲ್ಲ ಅವ್ರ ಕುಟುಂಬದವರು ಒಪ್ಕೊಂಡ್ರು. ಆಮೇಲೆ ನಿವೃತ್ತಿ ಆಗಲ್ಲ ಅಂತಂದ್ರು. ಈಗ ನೀವು ಯಡಿಯೂರಪ್ಪನವ್ರು ಬಿಟ್ಟು ಮಾಡ್ತೀರಾ ರಾಜಕಾರಣನ? ಯಡಿಯೂರಪ್ಪ ನಮ್ಮ ಪಕ್ಷದ ವರಿಷ್ಠ ನಾಯಕರು, ನಮ್ಗೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ, ಒಂದು ಹೇಳಿಕೆನೂ ಇಲ್ಲ. ಯತ್ನಾಳ್ ಹೇಳಿ ಮತ್ತೊಬ್ರು ಹೇಳಿ, ನಾವು ಭಾರತೀಯ ಜನತಾ ಪಕ್ಷ ಒಂದು ಘಟಕವಾಗಿ ಯಡಿಯೂರಪ್ಪನವ್ರನ್ನ ಯಾವತ್ತೂ ನಾಯಕ ಅಂತ ಒಪ್ಕೊಂಡಾಯ್ತು. ನಿಮ್ಮಲ್ಲಿ ಹೇಳಕ್ ಏನ್ ಪ್ರಾಬ್ಲಮ್? ಯಡಿಯೂರಪ್ಪನವರ ಜನ್ಮದಿನ ಆಚರಣೆ ಮಾಡಿದಾಗ ನಾವೆಲ್ರಿಗೂ ಆಹ್ವಾನ ಕೊಟ್ಟಿದ್ವಿ, ರಾಜಕೀಯ ಕಾರ್ಯಕ್ರಮ ಮಾಡ್ಲಿಲ್ಲ. ಅವರು 78ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ, ಸುದೀರ್ಘವಾದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾವ್ ಹೇಳಿದ್ವಿ. ನಾವೆಲ್ಲರಿಗೂ ಕರೆದ್ವಿ, ಮಾತಾಡಿದೀವಿ. ಅಲ್ಲ, ಅದನ್ನ ಒಂದ್ಸಲ ಮಾಡೋಣ ಬಿಡಿ, ಅದನ್ನೂ ಒಂದ್ಸಲ ಮಾಡೋಣ, ಅದನ್ನೂ ಒಂದ್ಸಲ ಮಾಡಿ. ಕಡಿಮೆ ಇಲ್ಲ ಅಂತ ಹೇಳ್ತೀರಾ ಸರ್? ಈಗ 70 ಕೋಟಿ ಖರ್ಚಾಗಿದೆ ಈ ಕಾರ್ಯಕ್ರಮಕ್ಕೆ ಅಂತ ಅಂದಾಜಿಸಲಾಗ್ತಾ ಇದೆ, ಹೇಳ್ತಾ ಇದ್ದಾರೆ ಈಗ ಬಿಜೆಪಿ ನಾಯಕರಾಗಿರ್ಬೋದು. ಮಾಡೋಣ ಬಿಡಿ, ಇನ್ನೊಂದು ಕಾರ್ಯಕ್ರಮ ಮಾಡೋಣ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಅಲ್ಲಲ್ಲ, ಈಗ ನೀವು ಹೇಳೋದೇನು ಅಂತಂದ್ರೆ, ಈಗ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನ ಬಿಟ್ಟು ಬರೀ ಸಮಾರಂಭಗಳು, ಉತ್ಸವಗಳು ಇದನ್ನೇ ಮಾಡ್ಕೊಂಡು ಹಾಗಾದ್ರೆ ಪ್ರತಿಪಕ್ಷ ಆಗಿ ಕುತ್ಕೋತೀರಾ ನೀವು ಅಂತ? ಸಮಾರಂಭದಲ್ಲಿ ನಾವು ಇದು 2ನೇ ಕಾರ್ಯಕ್ರಮ, ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಿದೋ. ಏನ್ ಕಾರ್ಯಕ್ರಮ ಮಾಡಿದೋ? ಮೇಕೆದಾಟಿನ ಪಾದಯಾತ್ರೆಯನ್ನು ಮಾಡಿದೋ. ಯಾರಿಗೋಸ್ಕರ ಮಾಡಿದೋ? ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮನೆಗೆ ನೀರ್ ಕೊಡಿ, ಸನ್ಮಾನ್ಯ DK ಶಿವಕುಮಾರ್ ಅವ್ರ ಜಮೀನಿಗೆ ನೀರ್ ಕೊಡಿ ಅಂತ ಮಾಡಿದ್ವಾ? ಏನ್ ಬಿಜೆಪಿ ಪಕ್ಷದ ಮೋಸ ಇತ್ತು, ಆ ಮೇಕೆದಾಟಿನ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಇವ್ರಿಗೆ ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಹೋರಾಟ ಮಾಡಿದ್ರು. ಇವತ್ತು ಕೂಡ ಸಭೆನಲ್ಲಿ ಏನ್ ಚರ್ಚೆ ಆಯ್ತು? ಇವತ್ತು ಕೂಡ ನೀವು ಅಲ್ಲಿದ್ದಂತ ನಮ್ಮ ಕಾರ್ಯಕರ್ತರು ಘೋಷಗಳನ್ನ ನೀವು ಕೇಳಬೇಕಾಗಿತ್ತು. ಯಾವ ಹಂತಕ್ಕಿತ್ತು ಅಂತ ಹೇಳಿದ್ರೆ, ಪ್ರತಿ ಸಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಹೇಳಿದಾಗ, ಇವರ ಭ್ರಷ್ಟಾಚಾರದ ಬಗ್ಗೆ ಹೇಳಿದಾಗ ಜನ ಕೊಟ್ಟಂತ ಅಲ್ಲಿ ಯಾವ ರೀತಿ ನಮ್ಮ ಕಾರ್ಯಕರ್ತರು, ಸಾಮಾನ್ಯ ಜನರು ಯಾವ ರೀತಿ ಅದಕ್ಕೆ ಸ್ಪಂದನೆ ಮಾಡಿದ್ರು ನೀವು ಕೇಳಿರ್ಬೋದು. ಚಪ್ಪಾಳೆ, ಶಿಳ್ಳೆಗಳು. 40% ಭ್ರಷ್ಟಾಚಾರದ ಕಮಿಷನ್ ಅಂತ ಹೇಳಿದ್ರೆ ಶಿಳ್ಳೆ. ಬಸವ ತತ್ವದ ಪ್ರಕಾರ ಸರ್ಕಾರ ನಡೆಸಬೇಕು ಅಂತ ಹೇಳಿದಾಗ ಜನರ ಜಯಘೋಷ. ಅದನ್ನ ನೋಡಿ ಎದುರೋಗ್ಬಿಟ್ಟಿದ್ದಾರೆ ಇವರು. ಬೆಳಿಗ್ಗೆಯಿಂದ ನೋಡಿ ಇವ್ರ ಪರಿಸ್ಥಿತಿ ಏನಾಗಿದೆ. ಸೋನಿಯಾ ಗಾಂಧಿ, ದಿವಂಗತ ಸೋನಿಯಾ ಗಾಂಧಿ ಅಂದನು ಶಿಲ್ಲೆ ಹೊಡಿತಾರೆ. ಸಿದ್ದರಾಮಯ್ಯನವರ ಮಾತು ದಾಟಿ ಆಗಿದೆ, ಅದಕ್ಕೆ ಜನ ಶಿಲ್ಲೆ ಹೊಡಿತಾರೆ. ಅವ್ರು ಹೇಳಿದಕ್ಕೋಸ್ಕರ ಶಿಲ್ಲೆ ಹೊಡಿತಾರೆ ಅಂತ. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಬೆಂಗಳೂರು ಬರೋದ್ರೊಳಗೆ ಅದನ್ನ ಬದಲಾಯಿಸ್ತಕ್ಕಂತ ಒತ್ತಡ ಮಾಡ್ತಾರೆ ಇವರು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಖಂಡಿತ ಅದೊಂದು ಸಾತ್ವಿಕ ಒತ್ತಡ. ನಮ್ಮ ವರಿಷ್ಠ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿಯನ್ನ ಇರಬಾರ್ದು, ನಾವು ಅದನ್ನ ಆಗ್ರಹ ಮಾಡ್ತೇವೆ. ಅದನ್ನ ತಪ್ಪೇನಿದೆ?
ಬಟ್ ಅಧಿಕಾರದಿಂದ ಇಳಿಸಿದ್ದು ಕೂಡ ನೀವೇ ಅಲ್ವಾ? ಅಧಿಕಾರ ಸ್ವತಃ ಅವರೇ ಇವತ್ತು ವಿಧಾಯದ ಗಂಡಲ್ಲಿ ಭಾಷಣವನ್ನು ನೀರಾಗಿ ಹೇಳಿ ಕಳ್ಸಿದ್ರಲ್ಲ. ಅವರೇ ಹೇಳಿದಂತದ್ದು ನಾವೇನ್ ಫೋರ್ಸ್ ಮಾಡಿದೀವಿ? ಅಲ್ಲಲ್ಲ, ಈಗ ಹೈಕಮಾಂಡ್ ನಿಂದ ಆ ರೀತಿಯಾದಂತಹ ಸಂದೇಶ ಯಾವ ಬರಲಿಲ್ಲ ಸೂಚನೆ ಇಲ್ಲ. ಅಂದ್ರೆ ಯಾವ ಐದು CM ದಶಕಗಳ ಕೂಡ ಕಾಲ ತನ್ನ ಹೋರಾಟ ಮಾಡಿ ರಾಜೀನಾಮೆ ಕೊಡೋ ಕೆಲಸ ಪಕ್ಷವನ್ನ ಮಾಡಲ್ಲ. ಅಧಿಕಾರಕ್ಕೆ ತಂದವರು ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಒಂದೆರಡು ವರ್ಷ ಅಲ್ಲ, ಯಾವುದೋ ಒಂದೆರಡು ಬಟ್ ಚುನಾವಣೆ ಅಲ್ಲ, ಅಂಥವ್ರನ್ನ ಈ ರೀತಿ ಚುನಾವಣೆನ ನಡೆಸ್ಕೊಳ್ತು ಎದುರಿಸ್ಕೊಂಡ್ BJP ಬಂದಂತವ್ರು ಅಂತ. ಯಡಿಯೂರಪ್ಪನವರು. ಅವ್ರ ಮೇಲೆ ನಮ್ಗೆ ಈಗಲೂ ಅಷ್ಟೇ ಗೌರವ ಇದೆ. ಅವ್ರು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಯಾಕೆ ನಡ್ಸ್ಕೊಂಡಿದ್ದೀವಿ. ನಿವೃತ್ತಿ ಅವ್ರು ಘೋಷಣೆ ಬೇರೆ ಮಾಡಿದ್ರು ಹೊಸ ಯಡಿಯೂರಪ್ಪನವರು? ನಾಯಕತ್ವದ ಬೆಳವಣಿಗೆ ಆಗ್ಬೇಕು, ಹೊಸ ನಾಯಕರು ಬರ್ಬೇಕು ಭಾರತೀಯ ಜನತಾ ಪಕ್ಷದಲ್ಲಿ. ಅಲ್ಲ, ಯಾಕೆ- ನೀರಾಗ್ಬೇಕು ಅಂತ ಹಾಗಾದ್ರೆ ನಿವೃತ್ತಿ ಸ್ವತಃ ಮಾಡ್ತೀರಾ? ತನ್ನ ಸ್ಥಾನವನ್ನು ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ರು. ತಪ್ಪೇನಿದೆ ಅದರಲ್ಲಿ? ಅಂದ್ರೆ ಅವ್ರನ್ನ ರಾಜಕೀಯವಾಗಿ ಕಡ್ಡಾಯ ನಿವೃತ್ತಿ ಮಾಡ್ತಾ ಇದ್ದೀರಿ. ಅದನ್ನ ಜನ ಕೇಳಿ ನೀವು. ಇವಾಗ ನಮ್ಮ ವರಿಷ್ಠ ನಾಯಕರು ಎಲ್ಲ ಹೇಳಿದಾರ, ಅದು ಕಾಂಗ್ರೆಸ್ ಮತ್ತೆ ಬೇರೆಯವರು ಸೇರ್ಕೊಂಡು ಮಾಡ್ತಾರೆ. ಕರ್ನಾಟಕದಲ್ಲಿ ನಾವೆಲ್ಲೂ ಹೇಳಿಲ್ಲ. ನಮ್ಮ ವರಿಷ್ಠ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ಆದ್ಯಂತ ಎಲ್ಲರೂ ಹೇಳ್ತಿರೋದೇನೆ, ಅವರ ಡಿಕ್ಷನರಿಯಲ್ಲೇ ನಿವೃತ್ತಿ ಅನ್ನೋ ಪದ ಇಲ್ಲ ಅಂತ. ಅಲ್ಲ, ಆಗಿರ್ತಕ್ಕಂಥ ಪಾಪ ಅವ್ರ ಡಿಕ್ಷನರಿಲಿ ಇಲ್ಲ. ಸಮಸ್ಯೆ ಶಿಕಾರಿಪುರದಲ್ಲಿ ಅಲ್ಲ, ನಮ್ಮ ಆಗಿರ್ತಕ್ಕಂಥ ಯಾವ ನಾಯಕರು ಅದನ್ನ ಹೇಳ್ತಾ ಇಲ್ವಲ್ಲ ಸರ್. ಇವಾಗ ನಮ್ಮ ಯಾವುದೇ ನಾಯಕರು ಕೂಡ ಯಡಿಯೂರಪ್ಪನವ್ರು ನಿವೃತ್ತಿ ತಗೊಳ್ತಾರೆ, ತಗೋಬೇಕು ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಇನ್ನೂ ಮುಂದುವರಿಬೇಕು, ನಮ್ಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ಆಮೇಲೆ ಹೇಳ್ತಾ ಇದೀವಲ್ಲ. ಅಹಮದ್ ಸರ್, ದಿನದಲ್ಲಿ- ಈಗ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಸ್ವಪಕ್ಷದವರಿಗೇನೆ ಒಂದು ಟಾಂಗ್ ಕೊಡುವಂತಹ ಪ್ರಯತ್ನ, ಅಥವಾ ತಮ್ಮ ಬಲವನ್ನ, ಅಥವಾ ತಮ್ಮ ಒಂದು ಪ್ರತಿಷ್ಠೆಯನ್ನ, ಅಥವಾ ತಮಗಿರುವಂತಹ ವರ್ಚಸ್ಸನ್ನ ಹೈಕಮಾಂಡ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತೋರಿಸುವಂತಹ ಕೆಲಸ ಆಯ್ತಾ ಅಂತ ಅನ್ಸಲ್ವಾ ಸರ್? ನೋಡಿ, ಇದು ಒಟ್ಟು ಕುಟುಂಬದ ಸಂಭ್ರಮ, ಹಾ. ಒಟ್ಟು ಕುಟುಂಬದ ಶಕ್ತಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ನೇರವಾಗಿ ಪ್ರಿಸೈಸ್ ಆಗಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಮಾಡಿದಂತ ಜನಹಿತದ ಕಾರ್ಯಕ್ರಮದ ಬಗ್ಗೆ ಜನರ ಮುಂದೆ ಇಟ್ಟಿದೀವಿ. ಇವರು ಮಾಡ್ತಾ ಇರ್ತಕ್ಕಂಥ 40% ಭ್ರಷ್ಟಾಚಾರದ ಬಗ್ಗೆ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದೀವಿ. ಬೆಳಿಗ್ಗೆಯಿಂದ ನಾನು ಕೂಡ ನೋಡ್ತಾ ಇದ್ದೀನಿ, ಎಲ್ಲಾ ಬಿಜೆಪಿ ವಕ್ತಾರರು ಸಿದ್ದರಾಮೋತ್ಸವದ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನ ಅಲ್ಲಿ ಇವ್ರು ಏನ್ ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅಲ್ಲ, ಈಗ ಸರ್ಕಾರ ಅಧಿಕಾರದಲ್ಲಿದೆ, ಪ್ರತಿಪಕ್ಷ ಬಲ ಪ್ರದರ್ಶನ ಮಾಡ್ತಾ ಇದೆ ಅಂತಂದ್ರೆ ಎಂತಹದ್ದೇ ಸರ್ಕಾರದ ನಾಯಕರಾಗಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೇಬೇಕಲ್ವಾ ಸರ್? ಅಲ್ಲ, ಪ್ರತಿಪಕ್ಷದ ಬಲ ಪ್ರದರ್ಶನ, ಪ್ರತಿಪಕ್ಷದ ಹೋರಾಟ ಜನಹಿತಕ್ಕೋಸ್ಕರ. ಇವತ್ತು ನಾವು ಹೋರಾಟ ಮಾಡದೇ ಇದ್ದಿದ್ರೆ ಮೇಕೆದಾಟಿಗೆ ಇವ್ರು 1000 ಕೋಟಿ ರೂಪಾಯಿ ಇಡ್ತಿದ್ರ? ಇವರು ನಾವು ಹೋರಾಟ ಮಾಡದಿದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಕಡಿತ ಮಾಡಿದ್ರು. ಅದು ಹೋರಾಟ ಮಾಡಿದ ಮೇಲೆ ಸರಿಯಾಯ್ತು ನಮ್ಮ ಹೋರಾಟ. ನಂತರ ಈ ಮೇಕೆದಾಟಿಗೆ 1000 ಕೋಟಿ ರೂಪಾಯಿನ ಮೀಸಲಿಡ್ತಕ್ಕಂಥ ಒತ್ತಡ ಆಯ್ತು. ನಮ್ಮ ಹೋರಾಟ ಅದು. ಪ್ರತಿ ವಿಚಾರದಲ್ಲೂ ಕೂಡ ಈಗ ಸನ್ಮಾನ್ಯ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ನಮ್ಮ ಹೋರಾಟ ಮಾಡಿದ್ರಿಂದ ಸಚಿವರು ರಾಜೀನಾಮೆ ಕೊಡ್ತಕ್ಕಂಥ ಸನ್ನಿವೇಶ ಆಯ್ತು. ಇವ್ರು ಏನ್ ಮಾಡಿದ್ರು, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಡವರು ಯಾರು ನಿರ್ಗತಿಕರಿದ್ದಾರೆ ಅವ್ರು ಬದುಕದೇ ಇರತಕ್ಕಂಥ ಪರಿಸ್ಥಿತಿಯನ್ನ, ಒಂದು ರೀತಿ ಕರಾಳ ಪರಿಸ್ಥಿತಿಯನ್ನ ತಂದುಬಿಟ್ಟಿದ್ದಾರೆ ಇವರು. ಓಕೆ, ಫೈನ್. ಎಸ್ ಅಹಮದ್ ಸರ್, ನಾನು ಮಾತಾಡ್ತೀನಿ ನಿಮ್ ಜೊತೆ, ಬ್ರೇಕ್ ತಗೊಂಡು ಬರ್ತೀನಿ, ಜಸ್ಟ್ ಹೋಲ್ಡ್ ಆನ್. ಎಸ್, ನಿಮ್ ಜೊತೆಗೂ ಕೂಡ ಮಾತಾಡ್ತೀನಿ. ಚರ್ಚೆ ಮುಂದುವರಿಯುತ್ತೆ ಒಂದು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಸಿದ್ದರಾಮೋತ್ಸವ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಒಂದ್ ಕಡೆ ಬಿಜೆಪಿ ಟೀಕೆಗಳು ಕೂಡ ಹರಿದು ಬರ್ತಾ ಇದೆ. ಎಸ್, ಸಂಕೀರ್ತ್ ಅವರ ಅನೇಕ ಬಿಜೆಪಿ ನಾಯಕರು ಇವತ್ತು ಟೀಕೆ ಮಾಡಿದ್ರು. ಒಂದ್ ಕಡೆ ವಿಶ್ ಕೂಡ ಮಾಡಿದ್ರು, ಮತ್ತೊಂದ್ ಕಡೆ ರಾಜಕೀಯ ನಿವೃತ್ತಿ ತಗೊಳ್ತಾರ ಸಿದ್ದರಾಮಯ್ಯನವರು ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಅಂತಹ ಪ್ರಬಲ ಪ್ರತಿಸ್ಪರ್ಧಿ ಅಂತ ಬಿಜೆಪಿ ಕೂಡ ಎಣಿಸಿದೆ ಅಂತ. ಈಗ ಮೊದಲನೇದಾಗಿ ಅವರೇ ಸ್ವತಃ ಒಂದು ಕಡೆ ಘೋಷಣೆ ಮಾಡಿದಂಥ ರೀತಿಯಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ದಿಸ್ ವಿಲ್ ಬಿ ಮೈ ಲಾಸ್ಟ್ ಎಲೆಕ್ಷನ್, ಐ ವಿಲ್ ಬಿ ಇನ್ ಆಕ್ಟಿವ್ ಪೊಲಿಟಿಕ್ಸ್ ಬಟ್ ನಾಟ್ ಎಲೆಕ್ಟರಲ್ ಪೊಲಿಟಿಕ್ಸ್ ಅಂತ ನನಗೂ ನೆನ್ನೆ ಇಂಟರ್ವ್ಯೂ ಅಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇದು ನನ್ನ ಕೊನೆಯ ಎಲೆಕ್ಷನ್ ಚುನಾವಣೆ ಅಂತ. ಅದು ಹೋದ ಬಾರಿನೂ ಹೇಳಿದ್ರು, 2013 ಅವರು ಕಂಟೆಸ್ಟ್ ಮಾಡ್ಬೇಕಾದ್ರೂ ಹೇಳಿದ್ರು. ನಾನು ಹೇಳ್ತಂಥವ್ರು ಇಷ್ಟೊಂದು ಕೊಚ್ಕೋತಾರಲ್ಲ ಇವರು, ನಾನು 100 ಎಷ್ಟೋ ಭರವಸೆಗಳನ್ನ ಈಡೇರಿಸ್ಬಿಟ್ಟೆ, ಆ ರೀತಿ ಮಾಡಿದೆ, ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟೆ, ಸಂಪೂರ್ಣ ಬಹುಮತದ ಸರ್ಕಾರ ಎಲ್ಲ ಇವ್ರ ಹತ್ರ ಇತ್ತಲ್ಲ, ಏನಕ್ಕೆ ಎರಡು ಕಡೆ ನಿಂತು ಒಂದು ಕಡೆ 30,000ಕ್ಕೂ ಹೆಚ್ಚು ಅಂತರದಲ್ಲಿ ಸೋತಂತ ಮಾಜಿ ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಕಡೆ ಕೇವಲ 1490 ಮತದಲ್ಲಿ ಏನಕ್ಕೆ ಗೆಲ್ತಾರೆ? ಇಲ್ಲಿ ಇದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಣ ಪ್ರತಿಷ್ಠೆಯಲ್ಲಿ ತಕಡಿ ಏರ್ತಾ ಇಲ್ಲ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಸ್ವಪ್ರತಿಷ್ಠೆ ಪ್ರದರ್ಶನ ಮಾಡಬೇಕು ಅಂತ ಹೋಗಿ ವಿಫಲರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಆಂತರಿಕ ವಿಚಾರದಲ್ಲಿ ಸಫಲರಾಗ್ತಾ ಇದ್ದಾರೆ ಅಂತ ನಾನು ಹೇಳಿ ಬಯಸ್ತೀನಿ. ಯಾಕೆಂದರೆ ಶಾಸಕರ ಬಲ ಮತ್ತೊಂದು ಅಂತ ನೋಡೋಕೆ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ಅನಿಸಿಕೆ ಪ್ರಕಾರ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಸ್ವಾಭಾವಿಕವಾಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಆದರೆ ನಾಯಕರ ಕಿತ್ತಾಟದಲ್ಲಿ ಕಾಂಗ್ರೆಸ್ಗಂತೂ ಇದು ಮುಳುಗುವಂಥ ಹಡಗಿಗೆ ಕೊಳ್ಳೆ ಇಡ್ತಾ ಇರೋದು ಕಾಂಗ್ರೆಸ್ ಇದೇ ನಾಯಕರು ಅಂತ ನಾನು ಹೇಳಿ ಬಯಸ್ತೀನಿ. ಓಕೆ. ಎಸ್, ಅಹಮದ್ ಸರ್ ಜಾಯ್ನ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತೀರಿ ಸರ್? ಈಗ ಒಂದು ಈ ಅಮೃತ ಮಹೋತ್ಸವದಿಂದ
ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮಟ್ಟದ ಬಲ ಬಂತ ಅಂತ. ಎಸ್, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ. ಸಂಕೀರ್ತ ಅವರು, ಸಿದ್ದರಾಮಯ್ಯನವರು ಒಂದು ದೊಡ್ಡ ಸಂದೇಶವನ್ನ ಈ ಕಡೆ ಬಿಜೆಪಿ ಪ್ರತಿಪಕ್ಷ ಅನ್ನೋದು ಬಿಟ್ಟು ಹೊರತಾಗಿ ಅವರದೇ ಪಕ್ಷಕ್ಕೆ ರವಾನಿಸಿದ್ರ ಅಂತ. ಇಲ್ಲ, ಖಂಡಿತ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಆಗಲೇ ಹೇಳಿದಂಗೆ ಇದು ಈ ರೀತಿಯ ಸಮಾವೇಶಗಳು ಏನು ಹೊಸ್ತಲ್ಲ, ಈ ರೀತಿಯ ಕಾರ್ಯಕ್ರಮಗಳು ರ್ಯಾಲಿಗಳು ಮಾಡೋದು ನಮಗೇನು ಹೊಸ್ತಲ್ಲ. ಮತ್ತು ಅದರಿಂದ ನಮಗೇನು ರಾಜಕೀಯವಾಗಿ ಗಮನ ಸೆಳಿಬೋದೇ ವಿನಃ ನಮಗೇನು ಅದರಿಂದ ಏನು ಮೆಸೇಜು ಕೊಡೋಕ್ಕಾಗೋದಿಲ್ಲ, ಅವರು ಪ್ರತಿಸ್ಪರ್ಧಿ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ನೋಡೋದಾದರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೇನೆ, ಅದು ಮುಖ್ಯವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ, ಯಾಕೆಂದರೆ ಒಂದು ಕಡೆಯಲ್ಲಿ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಇವರು ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಬ್ಬರೂ ಸೇರಿ ಹಗಲುಗನಸು ಕಾಣ್ತಾ ಇದ್ದಾರೆ. ಆ ಹಗಲುಗನಸದಲ್ಲಿ ನಾನು ಆಗಲೇ ಹೇಳ್ದಂಗೆ ತಕಡಿ ಏರೋ ಅಂತ ವಿಷಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ ಮತ್ತೊಂದೆಲ್ಲ ಇರೋದ್ರಿಂದ ಅವ್ರಿಗೆ ಅವರ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವನ್ನು ಅವರು ರಸ್ತೆಗೆ ತಗೊಂಬಂದು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಮೇಲು ಅಂತ ತೋರಿಸ್ಕೋತಾರೆ ವಿನಃ ಇದರಲ್ಲಿ ರಾಜ್ಯದ ಜನತೆಗಾಗಲಿ ಇವ್ರಿಗಾಗಲಿ ಏನು ಒಂದು ಸಂದೇಶವನ್ನಾಗಲಿ ಏನೂ ಕೊಡೋಕ್ಕೆ ಇವರು ಹೊರಟಿಲ್ಲ. ಓಕೆ, ಅಹಮದ್ ಸರ್, ಈಗ ಒಂದ್ ಕಡೆ ಅಮೃತ ಮಹೋತ್ಸವ ಅಂತ ಮಾಡೋದ್ರ ಮೂಲಕ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ನಡೀತಾ ಅಂತ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸೇರಿರ್ತಕ್ಕಂಥ ಲಕ್ಷಾಂತರ ಜನ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಕಾಂಗ್ರೆಸ್ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಂತ ಅವ್ರು ಹೇಳ್ಕೊಳ್ತಾರೆ, ಅಭಿಮಾನಿಗಳು ಅಂತ ಹೇಳಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಎಲ್ಲ ಹಿರಿಯ ನಾಯಕರು ಇವತ್ತಿದ್ರು. ನಾನು ಪದೇ ಹೇಳ್ತಾ ಇದ್ದೀನಿ, ಇದು ನಮ್ಮ ಕುಟುಂಬದ ಸಂಭ್ರಮ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇವರು ಮತ ಕೇಳ್ಬೇಕಾಗಿರೋದೇನು, ಇವ್ರು ಚರ್ಚೆ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ನಾವು ನಮ್ಮ ಆಡಳಿತದ ಮೂಲಕ ಅಧಿಕಾರ ಹಿಡಿತೀವಿ, ನಮ್ಮ ಭ್ರಷ್ಟಾಚಾರ ರಹಿತ ಆಡಳಿತದ ಮೂಲಕ ನಾವು ಅಧಿಕಾರ ಹಿಡಿತೀವಿ ಅನ್ನೋ ಮಾತು ಬೆಳಗ್ಗೆಯಿಂದ ಯಾವ ವಕ್ತಾರರು ಬಾಯಲ್ಲೂ ಬರ್ತಾ ಇಲ್ವೇ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ. ನಾವು ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು 2013ರಿಂದ 2018ರವರೆಗೆ ಏನ್ 164 ಕಾರ್ಯಕ್ರಮ ಕೊಟ್ರು, ಅದ್ರ ಬಗ್ಗೆ ಚರ್ಚೆ ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಲಾರಿಫೈ ಮಾಡಿದ್ರು ಅದನ್ನ. ಇದು ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಇದು ನಮ್ಮ ಪಕ್ಷದ ಸಂಭ್ರಮ. ಇದಕ್ಕೆ ಜನ ಇವತ್ತು ಯಾವ ರೀತಿಯಾದಂತ ಮನ್ನಣೆ ಕೊಟ್ಟಿದ್ದಾರೆ ಅದನ್ನ ನೋಡಿ ಗಾಬರಿ ಬಿದ್ದೋಗಿದ್ದಾರೆ. ಇವರು ಒಂದು ಕೆಲಸ ಮಾಡ್ಲಿ, ಇವರು ಚರ್ಚೆ ಮಾಡಿ ಆ 40% ಕಮಿಷನ್ ಬಗ್ಗೆ ಚರ್ಚೆ ಮಾಡ್ಲಿ, PSI ಹಗರಣದ ಬಗ್ಗೆ ಜನರ ಹತ್ರ ಹೋಗಿ ಕೇಳಲಿ, ಯಾವ್ಯಾವ್ದಕ್ಕೋ ಇವರು ಜನಮತ ಗಣನೆ ಮಾಡ್ತಾರಲ್ಲ, ಆ ಭ್ರಷ್ಟಾಚಾರ ನಡೆದಿದ್ದು ಸರಿನಾ ಅಂತ ಜನರ ಹತ್ರ ಕೇಳಲಿ. ಇವರ ಯಾರ ವೈಫಲ್ಯ ಅದು? ಆಡಳಿತದಲ್ಲಿರ್ತಕ್ಕಂಥ ಪಕ್ಷದ ವೈಫಲ್ಯ ಅಲ್ವೇ ಅದು? ಒಬ್ಬ DGP ರ್ಯಾಂಕ್ ನ ಅಧಿಕಾರಿ, ಒಬ್ಬ DYSP ಅರೆಸ್ಟ್ ಆಗ್ತಾರೆ, 2 DYSP ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಯಾವ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ರು ಇವರು ದೇಶವನ್ನ? ಕೇವಲ ಭಾವನೆಗಳ ಮುಖಾಂತರ, ಜನರ ಭಾವನೆಗಳ ಮುಖಾಂತರ ಬೇರೆ ರಾಜಕಾರಣ ಮಾಡೋದು. ಸ್ವತಃ ಅವ್ರದೇ ಪಕ್ಷ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು. 4 ಬಾರಿ ಇದೇ CID ಇಂದ ನೋಟಿಸ್ ಕೊಟ್ಟು ತಮ್ಮ ಧ್ವನಿಯ ಮೂಲ ತಿಳಿಸಿ ಅಂತ ನಾನು ಕೇಳ್ತಾ ಇರ್ತಕ್ಕಂಥದ್ದು CID ನೋಟಿಸ್ ಎರಡನೇ ವಿಚಾರ. ಇವರು PSI ನೋಟಿಸ್ 40% ಸರ್ಕಾರ ಅಂತ ಬೊಬ್ಬೆ ಹೊಡಿತಾ ಇದೆ. 40% ಸರ್ಕಾರಕ್ಕೆ ಇವಾಗ ಕೋರ್ಟ್ ಇದೆ, ಲೋಕಾಯುಕ್ತ ಇದೆ, ಎಲ್ಲ ಇದೆ. ಒಂದು ದಾಖಲೆ ತಗೊಂಡೋಗಿ ಒಂದು ಕೇಸ್ ದಾಖಲೆ ಮಾಡ್ಲಿ, ಯಾಕೆ ಧೈರ್ಯ ಇಲ್ಲ, ದಮ್ಮಿಲ್ಲ, ಕೊಟ್ಕೊಂಡೇ ಬರ್ತಾ ಇದಾರೆ. ಕಾಂಗ್ರೆಸ್ ಬಳಿ ಯಾವುದೇ ಪುರಾವೆಗಳು ಇಲ್ಲ. ಕಾಂಗ್ರೆಸ್ ಹತ್ರ ಯಾವ್ದು ಒಂದು ಏನಂತಾರೆ, ಈ ಖಾಲಿ ವೆಸಲ್ಸ್ ಇದ್ದಂಗೆ ಶಬ್ದ ಮಾಡ್ತಿದ್ದಾರೆ ವಿನಃ ಅವರಲ್ಲಿ ಎಲ್ಲೂ ಸತ್ವ ಇಲ್ಲ, ಎಲ್ಲೂ ಅವ್ರ ಹತ್ರ ಮಾಹಿತಿ ಇಲ್ಲ, ಮಾಹಿತಿಯ ಕೊರತೆ ಇದೆ. ಇದ್ದಿದ್ರೆ ಇವ್ರು ತಗೊಂಡೋಗಿ ದಾಖಲೆ ಮಾಡ್ಬೋದಿತ್ತಲ್ಲ. ಯಾಕೆ ಪ್ರಿಯಾಂಕ್ ಖರ್ಗೆ ಹಿಂಜರಿತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀವು. ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ADGP ತನಿಖೆ ವಿಚಾರದಲ್ಲಿ CID ಅರೆಸ್ಟ್ ಮಾಡಿ ಇದೇ ಪ್ರಥಮ ಬಾರಿಗೆ. ನಾವು ಅದನ್ನೇ ಹೇಳ್ತಿರೋಂಥದ್ದು. ನಾವು ಅದರಿಂದ PSI ಯಾರೇ ಇರ್ಲಿ, ಕೇಳ ಬಂದಿದೆಯೋ ಇಲ್ವೋ ಯಾರೇ ಇರ್ಲಿ, ಅವರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡುವಂತ ಕೆಲಸವನ್ನ ಈ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮಾಡೇ ಮಾಡುತ್ತೆ. ಹೇಳ್ತಾ ಇದೀವಿ. ಅಹಮದ್ ಸರ್, ಈಗ ಸಿದ್ದರಾಮೋತ್ಸವದ ಮೂಲಕ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುವಂತಹ ಕೆಲಸನ ಅಥವಾ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ, ಒಳಜಗಳವನ್ನ, ಕಿತ್ತಾಟವನ್ನ ಇಲ್ಲಿಗೆ ನಿಲ್ಲಿಸುವಂತಹ ಒಂದು ಪ್ರಯತ್ನ ಏನಾದರೂ ನಡೆಯುತ್ತಾ?
ಜನರ ಹಿತಕ್ಕೋಸ್ಕರ ಈ ಭ್ರಷ್ಟಾಚಾರದ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೋಸ್ಕರ ಇವರ ದುರಾಡಳಿತವನ್ನ ಕಿತ್ತೊಗೆಯೋದಕ್ಕೋಸ್ಕರ ಅಲ್ಲ, ಅದು ಅದಕ್ಕೋಸ್ಕರ ಮೇಕೆ ಕೇಂದ್ರ ಹಾಕ್ತಕ್ಕಂಥ ಒಟ್ಟಾಗಿ ಅದೇ ನೀವು- ಆಗಿರ್ಬೋದು. ಅಲ್ಲಲ್ಲ, ಒಂದೇ ಒಂದು ಈಗ ನಿಮಿಷ ಸರ್, ಒಬ್ಬೊಬ್ಬ ಒಂದ್ ನಿಮಿಷ. ನಾಯಕರು ಇವತ್ತಿನ ಒಂದೊಂದು ನಮ್ಮ ಹೇಳಿಕೆ ಏನ್ ಸರ್, ಒಂದ್ ನಿಮಿಷ ಸಂಭ್ರಮ ಸರ್, ಒಂದ್ ನಿಮಿಷ, ಅಹಮದ್ ನಾಂದಿ ಸರ್, ಒಂದ್ ಆಡಿದ್ದೀವಿ ನಿಮಿಷ. ನಾವು. ಅಹಮದ್ ಸರ್ ಒಂದ್ ನಿಮಿಷ, ಇದೇ ಒಗ್ಗಟ್ಟನ್ನ, ಇದೇ ಒಂದು ಬಲವನ್ನ ಜನರ ಹಿತಕ್ಕೋಸ್ಕರ ಅಥವಾ ಬಿಜೆಪಿ ಆಡಳಿತದ ವೈಫಲ್ಯಗಳನ್ನ ಎತ್ತಿ ಹಿಡಿಯೋಕೋಸ್ಕರ ಕಾಂಗ್ರೆಸ್ ಒಂದಾಗೋದು ಯಾವಾಗ ಸರ್? ಯಾಕಂತಂದ್ರೆ ನಿಮ್ಮ ಯಾರು ಪಕ್ಷದ ಮಾಡಿದ್ರು ಅಧ್ಯಕ್ಷರು ಹೋರಾಟನ? ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಅಲ್ಲ, ವ್ಯಕ್ತಿ ಬೆಲೆ ಪೂಜೆಗೆ ಏರಿಕೆ ಅವಕಾಶ ವಿರುದ್ಧ ಇಲ್ಲ ಅಂತ. ಇನ್ನೊಬ್ಬ ಯಾರೋ ನಾಯಕರು ಹೇಳ್ತಾರೆ ನಾನು ವ್ಯಕ್ತಿ ಪೂಜೆನೂ ಮಾಡ್ತೀನಿ, ಪಕ್ಷ ಪೂಜೆನೂ ಮಾಡ್ತೀನಿ ಅಲ್ಲ, ಅಂತ. ಒಂದ್ ನಿಮಿಷ. ಈ ಎಲ್ಲಾ ಬೆಲೆ ಏರಿಕೆ ವಿರುದ್ಧ ಅಸಮಾಧಾನಗಳು ನಿಲ್ಲೋದು ಯಾವಾಗ? ಕಾಂಗ್ರೆಸ್ ಒಟ್ಟಾಗೋದು ಅಲ್ಲ, ಜನರ ಹಿತಕ್ಕೋಸ್ಕರ ಇಲ್ಲಿ ಒಟ್ಟಾಗೋದು, ಕೇಳಿ. ಒಗ್ಗಟ್ಟಾಗೋದು ಯಾವಾಗ ಅಂತ? ಇಲ್ಲಿ ಕೇಳಿ, ಒಗ್ಗಟ್ಟಾಗಿದ್ದೀವಿ ನಾವು. ಒಗ್ಗಟ್ಟಾಗಿರೋದ್ರಿಂದ, ಹೋರಾಟ ಮಾಡಿರೋದ್ರಿಂದ ಇವತ್ತು ಬಿಜೆಪಿ ಅವರು ಹೆದರಿರೋದು. ಇವತ್ತು ಖಂಡಿತ ನಮ್ಗೆ ರಾಜೀನಾಮೆ ಅದಕ್ಕೇನು ಇಲ್ಲ. ಕೊಟ್ಟು ಹೋಗ್ತಕ್ಕಂಥ ಅದನ್ನೆಲ್ಲ ಪರಿಸ್ಥಿತಿ ಬಂತಲ್ಲ. ಕಾಂಗ್ರೆಸ್ ಭ್ರಮೆಯಿಂದ ಆಚೆ ಯಾಕೆ? ಬರ್ಲಿ. ನಾನು ಹೇಳೋದು ಅಲ್ಲಲ್ಲ, ಯಾವ ತರ ಹೆದರಿದ್ದಾರೆ ನಮ್ಗೆ ಸರ್? ಯಾವ ಏನ್ ಹೆದರಿಕೆನೂ ಇಲ್ಲ. ಸಂದೇಶ ಕೊಟ್ಟಿದ್ದೀರಿ? ಯಾವ ಅಲ್ಲ, ತರ ಹೆದರಿದ್ದಾರೆ? ಅವರಲ್ಲ, ಅವ್ರು ಸಿದ್ದರಾಮಯ್ಯ ಅಲ್ಲ, ಕೊಟ್ಟಿರೋದು ಇವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೆ ಸಂದೇಶ. ಧೈರ್ಯ ನಾನೇ ಇದ್ರೆ- ಸರ್ವಶ್ರೇಷ್ಠ ಅಲ್ಲ, ನಾಯಕ ಇವ್ರಿಗೆ ಅಂತ ಧೈರ್ಯ ತೋರ್ಸ್ಕೊಳಕ್ ಹೋಗ್ತಾ ಹೇಳಿ, ಇರೋದು ಹೇಳಿ. ಈ ಅಹಮದ್ ಕಾರ್ಯಕ್ರಮದ ಮಾತಾಡಿ. ಮೂಲಕ. ಒಂದ್ ಅಲ್ಲ, ನಿಮಿಷ, ಒಂದ್ ಅವ್ರು ನಿಮಿಷ, ಇವ್ರಿಗೆ ಮಾತಾಡಿ. ಧೈರ್ಯ ಇದ್ದಿದ್ರೆ ವಾರ್ಷಿಕೋತ್ಸವದ್ದು ಮಾಡ್ಬೇಕಾಗಿತ್ತು, ಗೊತ್ತಾಗ್ತಿತ್ತು ಜನರ ಪ್ರತಿಕ್ರಿಯೆ ಏನು ಅಂತ. ಏನ್ ಇವರು ವರ್ಷದ ನೋಡಿ, ನಮ್ಮ ವಾರ್ಷಿಕೋತ್ಸವ ಕಾರ್ಯಕರ್ತರೊಬ್ಬರನ್ನ ಮಾಡ್ಕೊಂಡಿದ್ರಲ್ಲ, ಕಳ್ಕೊಂಡಿದೀವಿ. ಧೈರ್ಯ ಆ ಒಂದು ಇದ್ದಿದ್ರೆ ವಿಷಾದ ಮಾಡ್ಬೇಕಾಗಿತ್ತು. ಮನೋಭಾವದಿಂದ ಅದನ್ನ ರದ್ದು ಮಾಡಿದೀವಿ. ಅದಕ್ಕೆ ಯಾಕೆ ರಾಜಕೀಯ ತರ್ತೀರಾ ವಿಶಾಲ ನೀವು? ಮನೋಭಾವದಿಂದಲ್ಲ, ನಿಮ್ಮ ಒಂದು ವೈಫಲ್ಯ ನೀವು ಜನರನ್ನ ನಾವು ನಮ್ಮ ಕಾರ್ಯಕರ್ತ, face ಮಾಡ್ಲಿಕ್ಕಾಗದೆ ನಮ್ಮ ಮನೆಯ ಸಹೋದರನ ಒಬ್ಬ ಒಬ್ಬ ಕಾರ್ಯಕರ್ತ ಕಳ್ಕೊಂಡಿದ್ವಿ. ನಿಮ್ಮ So ಹಾಗಾಗಿ ಆ ಕಾರ್ಯಕರ್ತರನ್ನ ನೀವು ಕಾರ್ಯಕ್ರಮವನ್ನ ನಾವು ರದ್ದು ಮಾಡಿದ್ವಿ. ಕಾಪಾಡ್ಕೊಳ್ಳಿಕ್ಕಾಗಿಲ್ವಲ್ಲ? ಅಲ್ಲ, ನಮ್ಮ ನಿಮ್ಮ ಮನೆಯ ಪೊಲೀಸ್ ಸಹೋದರ ವ್ಯವಸ್ಥೆ ಹೋಗಿದ್ದಾನೆ. ಯಾವ ಹಂತಕ್ಕೆ ಆ ಒಂದು ತಲುಪಿದೆ? ಶೋಕಾಚರಣೆ ನಿಮ್ಮ ಇದ್ದಂತ ಸಂದರ್ಭಕ್ಕೋಸ್ಕರ ನಾವು ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೀವಿ. ಕಾಪಾಡೋದಿರ್ಲಿ. ಇಲ್ಲಾಂದ್ರೆ ನಾವು ಖಂಡಿತ ಅದನ್ನ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಅಲ್ಲ, ನಮ್ಗೇನು ನೀವು ಎಲ್ಲೂ ದ್ವಂದ್ವ ಹೇಳಿಕೆ ಇಲ್ಲ. ನಾನು ಬೇರೆಯವ್ರನ್ನಂತೂ ನಿಮ್ಗೆ ಕೇಳೋದು ಕಾಪಾಡೋದಿಲ್ಲ. ಎರಡೇ ಪ್ರಶ್ನೆ ಸರ್. ಈಗ ನೀವು 2013ರಿಂದ 2018 ನಮ್ದು ಈಗ ಸುವರ್ಣ ಯುಗ, ನಿಮ್ಮ ನೂರಾರು ಕಾರ್ಯಕರ್ತನ- ಭರವಸೆ ಈಡೇರಿಸಿದ್ರಿ ಅಂತೆಲ್ಲ ಮಾಡಿದ್ವಲ್ಲ. ಒಂದು ಸಣ್ಣ- ನಾವು ಜನದ ಮುಂದೆ ಹೋದ್ವಿ, ತಾವು ಜನದ ಮುಂದೆ ಹೋಗಿದ್ದೀರಾ. ನಮ್ಗೆ ಬರ್ತೀವಲ್ಲ, ಸೀಟ್ ನಾವು ಬಂತು, ಜನದ ನಮ್ಗೆ ಮುಂದೆ ಸೀಟ್ ಬಂತು. ಹೋಗ್ಲಿಕ್ಕೆ ಹೋಗ್ತೀವಿ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ವಿ. ತಮ್ಗೆ ಯಾಕೆ ಜನ ಮ್ಯಾಂಡೇಟ್ ಕೊಡ್ಲಿಲ್ಲ? ಅಂದ್ರೆ ಅಷ್ಟು ಭ್ರಷ್ಟತನ, ಅಷ್ಟು ಉದ್ದಟತನದ ಸರ್ಕಾರ ತಂದಾಗಿ 40 ಸೀಟಿಗೆ ತಲುಪ್ತಾರೆ ಇವ್ರು. ಕೋರ್ಟ್ ಮುಂದೆ ನಾನು ಇಲ್ಲ, ತಾವು ಇಲ್ಲ. ಈಗ ಪ್ರಶ್ನೆ ಕೇಳಿದ್ಮೇಲೆ ಅವ್ರನ್ನ ಉತ್ತರ ಕೊಡಕ್ ಬಿಡಿ. ಎಸ್, ಅಹಮದ್ ಸರ್ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಇವರು ಬೇರೆಯವ್ರನ್ನ ಕಾಪಾಡ್ತಕ್ಕಂಥದ್ದು ಬಿಡಿ, ಕರ್ನಾಟಕದ ನಾಗರಿಕರನ್ನ ಕಾಪಾಡೋದು ದೂರದ ಮಾತು. ಇವರ ಕಾರ್ಯಕರ್ತರನ್ನೇ ಇವರ ಪೊಲೀಸ್ ವ್ಯವಸ್ಥೆ, ಇವ್ರ ಆಡಳಿತ ಕಾಪಾಡ್ಕೊಳ್ಳಿಲ್ಲ. ಅದಕ್ಕೆ ಉತ್ತರ ಕೊಡ್ಬೇಕು ಇವರು. ಯಾಕೆ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಯ್ತು? ಲಾ ಅಂಡ್ ಆರ್ಡರ್ ಯಾಕೆ ಫೇಲ್ಯೂರ್ ಆಯ್ತು? ಇವತ್ತು ಯಾವುದೇ ಒಂದು ಕೊಲೆಯನ್ನ, ಯಾವುದೇ ಒಂದು ಹತ್ಯೆಯನ್ನ ಕೋಮನ ಆಧಾರದ ಮೇಲೆ ವೈಭವೀಕರಣ ಮಾಡೋದಲ್ಲ. ಎಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ಎಲ್ಲರೂ ಕೂಡ ಪ್ರಜೆಗಳು. ಅದು ಪ್ರವೀಣ್ ಇರ್ಬೋದು, ಇನ್ನೊಬ್ರು ಇರ್ಬೋದು. ಪೊಲೀಸ್ ವ್ಯವಸ್ಥೆಗೆ ಜಾತಿ, ಧರ್ಮ, ಕೋಮಿಲ್ಲ. ವಿ ಹ್ಯಾವ್ ಸೀನ್ ವೆರಿ ವಂಡರ್ಫುಲ್ ಆಫೀಸರ್ಸ್. ಆದರೆ ಇವರ ಆಡಳಿತ ವ್ಯವಸ್ಥೆನಲ್ಲಿ ಪೊಲೀಸರ ಮನಸ್ಥೈರ್ಯ ಕುಗ್ತಕ್ಕಂಥ ಕೆಲಸ ಆಗೋಗ್ಬಿಟ್ಟಿದೆ. ಓಕೆ ಸರ್, ಈಗ ಒಂದು ಹೇಳಿ, ಈಗ ಸಿದ್ದರಾಮಯ್ಯನವರೇ ಅಥವಾ ಅವರ ಬೆಂಬಲಿಗರು ಅಥವಾ ಅವರ ಜೊತೆಗಿದ್ದಂಥವರೇ ಬಿಟ್ಟು ಹೋದ್ರು ಸರ್ಕಾರವನ್ನ, ಬಿಜೆಪಿ ಸರ್ಕಾರದ ಜೊತೆಗೂಡಿ ಸರ್ಕಾರವನ್ನ ರಚನೆ ಮಾಡಿದ್ರು. ಸೊ ಈಗ ಪರೋಕ್ಷವಾಗಿ ಆ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂತಹ ಒಂದು ಮಾತು, ಟೀಕೆಗಳು ಕೂಡ ಕೇಳಿಬರುತ್ತೆ. ಸೊ ಇದಕ್ಕೆ ನಿಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸೊಲ್ಲೆತ್ತೋದಕ್ಕೆ ಯಾರು ಕೂಡ ಇಲ್ವೇ ಇಲ್ವಾ ಅಂತ? ಏನ್ ಗೊತ್ತಾಗ್ಲಿಲ್ಲ ನನ್ನ ಪ್ರಶ್ನೆ, ಸ್ವಲ್ಪ ಇದಾಗಿತ್ತು. ಸರ್, ಈಗ break ಆಯ್ತು. ಸಿದ್ದರಾಮಯ್ಯನವ್ರ ಜೊತೆಗಿದ್ದವರೇ ಪಕ್ಷ ಬಿಟ್ಟು ಬಿಜೆಪಿ ಕೈ ಹಿಡಿದು ಬಿಜೆಪಿಗೆ ಹೆಲ್ಪ್ ಮಾಡಿದ್ರು ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರು ಅನ್ನೋ ಆರೋಪ. ಆ ವಿಚಾರದ ಬಗ್ಗೆ ಹಾ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ನಡೆದಂತ ಅವಿಶ್ವಾಸ ಏನ್ ನಿರ್ಣಯ ಇತ್ತಲ್ಲ, ಅವತ್ತು ಏನ್ ಉತ್ತರ ಕೊಟ್ರು ಸದನದಲ್ಲಿ? ಸದನದಲ್ಲಿ ಏನ್ ಉತ್ತರ ಕೊಟ್ರು? ನಮಗೆ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ ಅವರು. ಇನ್ನೆಲ್ಲಿದೆ ಇದು? ನಮ್ಮಿಂದ ಗೆದ್ದವ್ರನ್ನ, ನಮ್ಮ ಚಿಹ್ನೆ ಮೇಲೆ ಮತ ಪಡ್ಕೊಂಡಂತವ್ರನ್ನ ತಮ್ಮ ವಾಮ ಮಾರ್ಗದ ಮೂಲಕ ಕರ್ಕೊಂಡೋದು, ಅದಿರ್ಲೇ ಜನ ಉತ್ತರ ಕೊಡ್ತಾರೆ. ಈಗಿರ್ತಕ್ಕಂಥ ಪ್ರಶ್ನೆ, ಇವರು, ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇವರ ಅಡ್ಮಿನಿಸ್ಟ್ರೇಷನ್ ತಾವು ನೋಡಿ, ತಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ಕಾಪಾಡ್ಕೊಳಕ್ ಆಗದೆ ಇರ್ತಕ್ಕಂಥ ಸ್ಥಿತಿಗೆ ಈ ಸರ್ಕಾರ ತಲುಪಿದೆ ಅಂದ್ಮೇಲೆ ಇವ್ರಿಗೆ ನೈತಿಕತೆ ಇದೆಯಾ? ಆ ಬಿಜೆಪಿ ಕಾರ್ಯಕರ್ತರು ಇವ್ರನ್ನ ಪ್ರಶ್ನೆ ಮಾಡ್ಬೇಕು. ಇವ್ರನ್ನ ಯಾರು ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆ ಮಾಡಿ, ನೀವು ರಾಜೀನಾಮೆ ಕೊಟ್ಟು ಹೋಗಿ, ನಮ್ಮ ರಕ್ತದ ಮೇಲೆ ರಾಜಕಾರಣ ಮಾಡಬೇಡಿ ಅಂತ ಹೇಳ್ಬೇಕು. ಒಂದು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕಾಗ್ದಿರೋ ಸ್ಥಿತಿಗೆ ತಂದು ನಿಲ್ಸಿದ್ದಾರೆ ಇವ್ರು ರಾಜ್ಯವನ್ನ. ಏನಾಯ್ತು? ಇದೇ ಪೊಲೀಸ್ ಆಫೀಸರ್ಸ್ ಅವರೇನು ಪಕ್ಷ ಬಂದಾಗ ಬದಲಾವಣೆ ಆಗೋರಲ್ಲ. ಪೊಲೀಸ್ ಅಧಿಕಾರಿಗಳ ಮನಸ್ಥೈರ್ಯ ಇವತ್ತು ಕುಗ್ಗಿರ್ತಕ್ಕಂಥ ಸ್ಥಿತಿಗೆ ಈ ಸರ್ಕಾರ ತಂದ್ಬಿಟ್ಟಿದೆ. ಅದನ್ನ ಅವ್ರು ಬಿಜೆಪಿ ಕಾರ್ಯಕರ್ತರೇ ನಿರ್ಧಾರ ಮಾಡಲಿ. ನಾವು ನಿರ್ಧಾರ ಮಾಡೋದು ಎರಡನೇ ಪ್ರಶ್ನೆ. ಬಿಜೆಪಿ ಕಾರ್ಯಕರ್ತರೇ ನಿರ್ಧಾರ ಮಾಡಲಿ.
ಇವತ್ತು ಯಾವ ಸ್ಥಿತಿಗಾಗಿದೆ, ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಇಡೀ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡ್ತಕ್ಕಂಥ, ಅದನ್ನ ನೆಲೆ ನಡೆಸ್ತಕ್ಕಂಥ ಅಲ್ಲ ಸರ್, ಈಗ ಜವಾಬ್ದಾರಿ ಸರ್, ಈಗ ಸರ್ಕಾರ. ಒಂದು ಬಿಜೆಪಿ ವಿಚಾರ ಬೇಡ. ಈಗ ನೀವು ಈಗ ಸಿದ್ದರಾಮೋತ್ಸವ ಮಾಡಿದ್ರಿ, ವಾಟ್ ನೆಕ್ಸ್ಟ್? ಕಾಂಗ್ರೆಸ್ ಬಲ ಹೆಚ್ಚಾಗುತ್ತಾ? ಮುಂದಿನ ಹೋರಾಟಗಳೇನು, ಬಲ ರೂಪುರೇಷೆಗಳೇನು, ಬದಲಾವಣೆಗಳೇನು ಕಾಂಗ್ರೆಸ್ ಪಕ್ಷದಲ್ಲಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಇವತ್ತು ಜನಮನ್ನಣೆ ನೀವು ನೋಡಿದ್ರಿ. ಇವತ್ತು ನಮ್ಮ ಪಕ್ಷ ಒಗ್ಗಟ್ಟಾಗಿದೆ. ಎಲ್ಲಾ ರೀತಿಯಿಂದ ಸಂಘರ್ಷವನ್ನ ಜನಹಿತಕ್ಕೋಸ್ಕರ ಮಾಡ್ತೀವಿ. ಎಲ್ಲಾ ರೀತಿಯಾದಂತ ಸಂಘರ್ಷ, ಅದು ಬೆಲೆ ಏರಿಕೆ ಇರ್ಬೋದು, ಭ್ರಷ್ಟಾಚಾರ ವಿರೋಧದ ನೀತಿ ಇರ್ಬೋದು, ಮತ್ತೆ ಏನು ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿಲ್ಲ, ಸರ್ಕಾರಕ್ಕೆ ನೇಮಕಾತಿಗಳು ಆಗ್ತಾ ಇಲ್ಲ. ಸರ್ಕಾರ ನೇಮಕಾತಿಗೆ ಶುರು ಮಾಡಿದ್ರೆ ಭ್ರಷ್ಟಾಚಾರ ಶುರುವಾಗ್ಬಿಟ್ಟಿದೆ. ಪ್ರತಿ ದಿನ ನೀವು ವೃತ್ತಪತ್ರಿಕೆಗಳನ್ನು ನೋಡಿ, ಪ್ರತಿ ವಿಚಾರದಲ್ಲೂ ಕೂಡ ಒಂದೊಂದು ಭ್ರಷ್ಟಾಚಾರದ ಗರಡ. ಜನರ ಏನು ಕಷ್ಟಪಟ್ಟ ಇರ್ತಕ್ಕಂಥ ಹಣ ಇದೆಯಲ್ಲ, ಅದನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು? ಓಕೆ, ಫೈನ್. ಎಸ್ ಸಂಕೀರ್ತ ಅವರೇ, ಈಗ ಕಾಂಗ್ರೆಸ್ ಅಂತೂ ಬಲ ಪ್ರದರ್ಶನ ಮಾಡಿ ನಾವು ಮುಂಬರುವಂತಹ ಎಲೆಕ್ಷನ್ಗಳಿಗೂ ಕೂಡ ಸಿದ್ಧ ಅನ್ನೋದನ್ನ ಸೆಡ್ ಹೊಡೆದು ತೋರಿಸಿದ್ದಾರೆ. ಸೊ ಬಿಜೆಪಿ ಕೂಡ ಮುಂಬರುವಂತಹ ಎಲೆಕ್ಷನ್ಗಳಿಗೆ ರೆಡಿ ಆಗುತ್ತಾ? ಇದನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಮುಂದಿನ ಸಮಾವೇಶ ಸಮಾರಂಭಗಳಿಗೆ ನಾಂದಿ ಹಾಡುತ್ತಾ ಹೇಗೆ? ಅಲ್ಲ, ಖಂಡಿತ ನಮಗೆ ಇದೊಂದು ರಾಜಕೀಯ ಗಮನ ಸೆಳೆಯುವಂಥ ಕೆಲಸ ಬಿಟ್ಟರೆ ನಮ್ಗೆ ಇದ್ರಲ್ಲಿ ಇನ್ಸ್ಪಿರೇಷನ್ ಇಲ್ಲ, ಇದರಲ್ಲಿ ನಮ್ಗೆ ಯಾವ ಭಯನೂ ಇಲ್ಲ. ಈ ರೀತಿಯ ನೂರಾರು ಸಾವಿರಾರು ರ್ಯಾಲಿಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀವಿ. ಅವ್ರಿಗಿನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಅವ್ರಿಗಿನ್ನ ಭಾಳಷ್ಟು ಹೆಚ್ಚಿಗೆ ಜನವನ್ನು ನಾವು ಸೇರಿಸಿದ್ದೀವಿ. ಸೊ ಈ ರ್ಯಾಲಿಯಿಂದ ನಮಗೇನೋ ಒಂದು ಇನ್ಸ್ಪಿರೇಷನ್ ಅನ್ನೋದು ಖಂಡಿತ ಸುಳ್ಳದು. ಅದ್ರ ಬಗ್ಗೆ ನಾನು ಒಪ್ಪೋದೇ ಇಲ್ಲ. ಭಾರತೀಯ ಜನತಾ ಪಕ್ಷ ನಾವು ಹೇಳೋದೇ, ಇವಾಗ BBMP ಚುನಾವಣೆ ಆಗ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಬೋದು, ಯಾವಾಗ ಚುನಾವಣಾ ಕಮಿಷನ್ ಅದನ್ನ ಡಿಕ್ಲೇರ್ ಮಾಡುತ್ತೋ ನಾವು ಮಾರ್ನಿಸಕ್ಕೆ ಅದಕ್ಕೆ ಸಿದ್ಧ ಆಗಿರ್ತೀವಿ. ಸೊ ಅದು ಭಾರತೀಯ ಜನತಾ ಪಕ್ಷದ ನಿಲುವು. ನಾವು ಚುನಾವಣೆಗೆ ಎನಿ ಟೈಮ್ ರೆಡಿ. ನಾವು ಯಾವುದೋ ಒಂದು ಈ ಥರ ತಯಾರಿ ಮಾಡಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದಿಲ್ಲ. ನಾವು ಮಾಡಿರೋಂಥ ಕಾರ್ಯಕ್ರಮಗಳು, ಜನಪರ ಮಾಡಿರುವಂಥ ಒಂದಷ್ಟು ಕಾರ್ಯಕ್ರಮಗಳು, ನಾವು ಕೊಟ್ಟಿರುವಂಥ ಸ್ಕೀಮ್ಗಳು, ನಾವು ಅದನ್ನ ಇಟ್ಕೊಂಡೇ ಜನದ ಕೋರ್ಟ್ ಮುಂದೆ ಹೋಗ್ತೀವಿ. ಜನ ಯಾರಿಗೆ ಮತ ಹಾಕ್ತದೋ ಅದು ಮುಂದಿನ ವಿಷಯ. ಬಟ್ ನಾವು ಜನತೆ ಮುಂದೆ ಅಂತ ಹೋಗ್ತೀವಿ. ನಾನು ಆಗಲೇ ಕೇಳಿದ ಪ್ರಶ್ನೆ ಅದೇ, 2013ರಿಂದ 18 ಸುವರ್ಣಯುಗ ಅಂತೆಲ್ಲ ಬೊಬ್ಬೆ ಹೊಡಿತಾರಲ್ಲ, ಯಾಕೆ ಸಿದ್ದರಾಮಯ್ಯನವರು 2 ಕಡೆ ನಿಂತು ಸೋತರು? ಯಾಕೆ ಸಂಪೂರ್ಣ ಬಹುಮತದ ಸರ್ಕಾರ ಇದ್ದಂಥವರು ಹೀನಾಮಾನವಾಗಿ ಸೋಲೋ ಅಂತಂಗ ಆಯ್ತು? ಯಾವ ಸ್ಥಿತಿಗೆ ತಲುಪಿದ್ರು? ಅದನ್ನು ಅವ್ರು ಉತ್ತರ ಕೊಡ್ಲಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಿ. ಇದಕ್ಕೇನು ಉತ್ತರ ಕೊಡ್ತೀರಿ? ಈಗ ಕ್ಷೇತ್ರನೇ ಇಲ್ಲ, ಕ್ಷೇತ್ರಕ್ಕೋಸ್ಕರ ಒಬ್ಬ ಮಾಜಿ ಮುಖ್ಯಮಂತ್ರಿ ಹುಡುಕುವಂತಹ ಪರಿಸ್ಥಿತಿ. ಈಗ ಸಿದ್ದರಾಮಯ್ಯ ಮಾಡ್ಕೊಳ್ಳುವಂತಹ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಎಲ್ಲಿಂದ ನಿಲ್ಬೇಕು ಅನ್ನೋದೇ ಒಂದು ಕ್ಲಾರಿಟಿ ಇಲ್ಲ. ನೋಡಿ, ಈ ದೇಶ ಕಂಡಂತ ಅತ್ಯಂತ ಗೌರವಾನ್ವಿತ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ನಾವೆಲ್ಲ ಗೌರವಿಸ್ತೀವಿ ಪಕ್ಷಾತೀತವಾಗಿ. ಅವರ ಸಂಸದೀಯ ನಡವಳಿಕೆಯನ್ನ ನಾವು ಗೌರವಿಸ್ತೀವಿ, ಅವರ ವ್ಯಕ್ತಿತ್ವವನ್ನ ಗೌರವ ಮಾಡ್ಕೊಂಡ್ ಬಂದಿದ್ದೀವಿ. ಅವರು ಕೂಡ ಬಹಳ ನೆಹರು ಅವ್ರನ್ನ ಬಹಳ ಗುಣಗಾನ ಮಾಡಿದಂಥದ್ದನ್ನು ಕೂಡ ನಾವು ಸಂಸತ್ತಲ್ಲಿ ನೋಡಿದೀವಲ್ಲ. ಇಂಡಿಯಾ ಶೈನಿಂಗ್ ಅಂತೇಳಿ ಮಾಡಿದ್ರಲ್ಲ 5 ವರ್ಷ ಆಡಳಿತ ಆದ್ಮೇಲೆ, ಯಾಕೆ ಸೋತು ಹೋಗ್ಬಿಟ್ರು ಅವರು? ಯಾಕೆ ಬಿಜೆಪಿ ಅವಾಗ ಅಧಿಕಾರ ಕಳ್ಕೊಂಡ್ಬಿಡ್ತು? ದಟ್ ಈಸ್ ಡೆಮಾಕ್ರಸಿ. ಜನತೆಯೇ ಜನಾರ್ದನ. ಅಲ್ಲಿ ಅಧಿಕಾರ ಬರ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು ಹೋರಾಟದ ಮೂಲಕ ಬಂದಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ದೇಶದ ಆಂದೋಲನವನ್ನು ನಡೆಸಿರ್ತಕ್ಕಂಥ ಪಕ್ಷ ಇದು, ಸ್ವಾತಂತ್ರ್ಯಕ್ಕೋಸ್ಕರ. ಇವರಿಗೆ ಹೋರಾಟದ ಹಿನ್ನೆಲೆ ಬಿಡಿ. ಅವ್ರು ಹೇಳಿದ್ರಲ್ಲ, ಅವರು ಅಚ್ಚುಕಟ್ಟಾಗಿ ತಮ್ಮ ಹಣದ ಬಲ ಇಟ್ಕೊಂಡು ಜನರನ್ನ ಸೇರಿಸ್ತಾರೆ. ನಾನು ಅದನ್ನ ಹೇಳೋದು, ವಾಜಪೇಯಿ ಅವ್ರದ್ದು ಇದಕ್ಕೂ ಹೋಲಿಸ್ಬೇಡಿ. ವಾಜಪೇಯಿ ಅವ್ರ ನಾವು ನಮ್ಮ ವೈಯಕ್ತಿಕ ಕಾರಣಗಳಿಂದ ನಾವು ಜನಕ್ಕೆ ಅವ್ರು ಕೊಟ್ಟಂತ ಸ್ಕೀಮ್ಸ್ ಗಳನ್ನ ತಲುಪಕ್ಕಾಗಿಲ್ಲ. ನೀವು 1540 ಕೋಟಿ ಖರ್ಚು ಮಾಡಿದಿರಿ ತಮ್ಮ ಸ್ಕೀಮ್ಸ್ ಅಡ್ವರ್ಟೈಸ್ ಮಾಡಕ್ಕೆ. ಹೋದ್ ಕಡೆ ಎಲ್ಲ ಭಾಷಣ ಮಾಡಿದಿರಿ, ರ್ಯಾಲಿಗಳು ಮಾಡಿದಿರಿ. ಇವಾಗ ತಂತ್ರಜ್ಞಾನ ಅಡ್ವಾನ್ಸ್ ಆಗಿತ್ತು 2018ರಲ್ಲಿ. ನೀವು ಜನಕ್ಕೆ ತಲುಪಿಸೋತಂತವ್ರು ನೀವು, ನಾವು ಜನಕ್ಕೆ ತಲುಪದೆ ಸೋತಂತವ್ರು ನಾವು. ನಮಗೂ ನಿಮ್ಗೂ ವ್ಯತ್ಯಾಸ ಇದೆ. ನೀವು ಒಂದೇ ತಾಳಿ ಸಾಧ್ಯನೇ ಇಲ್ಲ. ನೀವು ಕೂಡ 2 ಸೀಟ್ನಲ್ಲಿ ಇದ್ರಲ್ರಿ ಸರ್. ನಾವು 2 ಸೀಟಿಂದ ಇದ್ದು ಹೋರಾಟ ಮಾಡಿ ಬಂದಂತವ್ರು. ಶಕ್ತಿ ಕೇಂದ್ರಗಳನ್ನ ಒಂದೊಂದಾಗಿ ಕಳೆದುಕೊಂಡು ಬರ್ತಾ ಇದೆ ಕಾಂಗ್ರೆಸ್. ಅನೈತಿಕತೆ ನಡೀತಾ ಇದೆಯಲ್ಲ, ರಾಜ್ಯದಲ್ಲಿ ಏನ್ ನಿಮ್ ಕತೆ ಅಂತ? ಇಡೀ ದೇಶದ ಮಟ್ಟಿಗಂತೂ ಕಾಂಗ್ರೆಸ್ ಸದ್ಯಕ್ಕಂತೂ ನೆಲ ಕಚ್ಚಿ ಹೋಗಿದೆ, ಧೂಳಿಪಟ ಆಗಿದೆ. ರಾಜ್ಯದ ಮಟ್ಟದಲ್ಲಾದ್ರೂ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನನ ಇದು? ನೋಡಿ, ಇವತ್ತು ಇಡೀ ರಾಷ್ಟ್ರದಲ್ಲಿ 13 ಕೋಟಿ ಮತಗಳನ್ನ ಪಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವರಿಗೆ ಕಾಂಗ್ರೆಸ್ ಪಕ್ಷ ಹೆಂಗಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಶಕ್ತಿ ಏನು ಅಂತೇಳಿ ನನಗಿಂತ ಹೆಚ್ಚಾಗಿ ಬಿಜೆಪಿ ನಾಯಕರುಗಳಿಗೆ ಗೊತ್ತು. ಹಾಗಾಗಿ ಅವರು ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ವಾಮ ಮಾರ್ಗಗಳ ಮೂಲಕ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಜನ ತೀರ್ಮಾನ ಮಾಡ್ಲಿ. ಜನಕ್ಕೆ ಬೆಲೆ ಏರಿಕೆ ಬೇಕಾ,
GST ಮೂಲಕ ರಕ್ತ ಇರ್ತಕ್ಕಂಥ ತೆರಿಗೆಗಳು ಬೇಕಾ? ಜನ ಇವತ್ತು ಗುಂಡಿನಲ್ಲಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಮೂಲಕ ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಆ ಪರಿಸ್ಥಿತಿ ಬೇಕಾ? ಗುತ್ತಿಗೆದಾರರು 40% ಕೊಡ್ತಕ್ಕಂಥ ಸರ್ಕಾರ ಬೇಕಾ? ಇವತ್ತು ಏನು ನೆರೆ ಹಾವಳಿಯಾಗಿ ಬೆಳಗಾಮಲ್ಲಿ 2008 ಪರಿಹಾರ ಕೊಟ್ಟಿಲ್ಲ, ಈಗ ನೆರೆ ಆಗಿದೆಯಲ್ಲ, ಆ ಸಂಕಷ್ಟಕ್ಕೆ ಸ್ಪಂದಿಸದೇ ಇರ್ತಕ್ಕಂಥ ಸರ್ಕಾರ ಬೇಕಾ? ಆಮೇಲೆ ಯತ್ನಾಳ್ ಅವ್ರ ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳನ್ನೇ ಇಟ್ಕೊಂಡು ಜನ ತೀರ್ಮಾನ ಮಾಡಲಿ. ಕಾಂಗ್ರೆಸ್ ಪಕ್ಷದ ಪ್ರಶ್ನೆಗಳು ಬೇಡ, ಯತ್ನಾಳ್ ಪ್ರಶ್ನೆಗಳನ್ನ ಇಟ್ಕೊಂಡು ತೀರ್ಮಾನ ಮಾಡಲಿ. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಅಧಿಕಾರ ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಮೂಡೋದು ಯಾವಾಗ? ನಿಮ್ಮ ಪಕ್ಷದಲ್ಲಿ ಎಲ್ಲ ಎಲ್ಲ ನಮ್ಮ ನಾಯಕರು ಇವತ್ತು ಒಂದೇ ನೋಡಿದ್ರಲ್ಲ ರೀತಿ ಕಾರ್ಯಕ್ರಮ, ಯಾವಾಗ? ಹಾ? ಅಲ್ಲ ಇವತ್ತು ಕಾರ್ಯಕ್ರಮ ನೋಡಿದ್ರಲ್ಲ, ಇವತ್ತು ಜಮೀರ್ ಅಹಮದ್ ಒಂದ್ ಕಡೆ ಲಕ್ಷಾಂತರ ಒಂದ್ ಜನ. ಹೇಳಿಕೆ, ಈ ಕಡೆ DK ಶಿವಕುಮಾರ್ ಅವರು ಒಂದ್ ಹೇಳಿಕೆ, ಸಿದ್ದರಾಮಯ್ಯನವರು ಒಂದ್ ಅಲ್ಲ ಹೇಳಿಕೆ, ಇವತ್ತಿನ ಇವ್ರ ಬೆಂಬಲಿಗರು ಬೇರೆ, ಅವ್ರ ಬೆಂಬಲಿಗರು ಬೇರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನ್ ಇದು ಹೇಳಿದ್ರು, ಕೇವಲ ಇದೊಂದು ಸನ್ಮಾನ್ಯ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಕಾಂಗ್ರೆಸ್ ನಲ್ಲಿ ಅಲ್ಲ ಇದು ಸನ್ಮಾನ್ಯ continue DK ಆಗತ್ತಾ? ಶಿವಕುಮಾರ್ ಅವ್ರು ಏನ್ ಹೇಳಿದ್ರು ಕೇಳಿದ್ರಲ್ಲ ನೀವು, ಹಾ. ಎಲ್ಲರೂ ನೋಡಿದಾರಲ್ಲ. ಬಹುಶಃ ಅದು ನಮ್ಮ ಸಂಖ್ಯೆಂತೂ ಬಹಳ ಒಳ್ಳೆ ಮನುಷ್ಯರು ಅವರು, ಆತರ ಆತ್ಮಸಾಕ್ಷಿ ಬಿಟ್ಟು ಹೋಗ್ತಕ್ಕಂಥವ್ರಲ್ಲ. ಬಹುಶಃ ಅವ್ರಿಗೆ ಇವತ್ತು ಕಂಪಲ್ಷನ್, ಅವರು ಇವತ್ತೇನಾಗಿದೆ ಸಮರ್ಥನೆ ಮಾಡ್ಕೊಳ್ಳೇಬೇಕು. ಜನ ನೋಡ್ಬಿಟ್ಟಿದ್ದಾರೆ, ಆ ಜನರನ್ನು ನೋಡಿ ಒಂದ್ ನಿಮಿಷ ಇಡೀ ಬಿಜೆಪಿ. ಸಂಕೀರ್ತ ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಫ್ರಾಂಕ್ ಆಗಿ ಹೇಳಿ, ಇವತ್ತಿನ ಸಿದ್ದರಾಮೋತ್ಸವ ಈ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಬಿಜೆಪಿ ಅವ್ರು ಭಾವಿಸಿದ್ರ? ಅಲ್ಲ, ಯಶಸ್ವಿ ಆಗೋದು ಅದ್ರ ಹಿಂದಿನ ತಯಾರಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟದಂತ. ಅಲ್ಲ, ನಾವು ನನ್ನ ಪ್ರಶ್ನೆ ಅದೇ ನಾವು ಅದನ್ನ ನೋಡುವಂಥದ್ದು BJP ಅಲ್ಲ, ನಾವು ಅದನ್ನ ನೋಡುವಂಥದ್ದು ಬಹಳ ಸ್ಪಷ್ಟ. ರಾಜಕೀಯವಾಗಿ ಅವರು ಗಮನ ಸೆಳೆಯುವಂತ ಒಂದು ಕಾರ್ಯಕ್ರಮವನ್ನು ಪ್ರತಿಪಕ್ಷವಾಗಿ ಮಾಡಿದ್ದಾರೆ. ಅದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಸೊ ಅದನ್ನ ನಮ್ಗೇನು ಆಸ್ ಎ ಪೊಲಿಟಿಕಲ್ ಗಮನ ಸೆಳೆಯುವಂಥ ಕೆಲಸ ಅನ್ನೋದು ಬಿಟ್ಟರೆ ನಮಗೇನದು ಯಶಸ್ವಿ ಆಗುತ್ತೋ, ಅಷ್ಟು ಜನ ಸೇರ್ತಾರೋ ಇಲ್ವೋ ಅನ್ನೋದು ನಮ್ಗದು ನಗಣ್ಯ. ನಮ್ಗದು ಬೇಕಾಗಿಲ್ಲ. ಯಾಕೆಂದರೆ ಕಾರ್ಯಕ್ರಮ ಮಾಡೋದ್ರಲ್ಲಿ ನಾವು ಅವ್ರಿಗಿನ್ನ ಪ್ರವೀಣರಿದ್ದೀವಿ. ಸೊ ಕಾರ್ಯಕ್ರಮ ಮಾಡೋದ್ರಲ್ಲಿ, ಆಯೋಜನೆ ಮಾಡೋದ್ರಲ್ಲಿ ಅದಕ್ಕೆ ನಮಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ನಮಗೆ ಏನು ಶಾಸಕರು ಬಲ ಇಲ್ಲದೇ ಇದ್ದಾಗಿಂದ ನಾವು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನ ಸೇರಿಸೋ ಅನ್ನೋದು ನಮಗೆ ಇದೇನು ಹೊಸ ಕೆಲಸ ಅಲ್ಲ. ಸೊ ಅದೇ ಬೇರೆ ಇದೇ ಬೇರೆ. ನಾವು ಅವ್ರಿಗೆ ಇದು ರಾಜಕೀಯ ಗಮನ ಸೆಳೆಯುವಂಥ ಕೆಲಸವನ್ನು ಅವ್ರೇನು ಮಾಡಿದ್ದಾರೆ, ಗಮನ ಸೆಳೆದಿರ್ಬೋದು ಅಷ್ಟೇ. ಓಕೆ, ಗಮನ ಸೆಳೆದಿದ್ದಂತೂ ಸತ್ಯ. ಈಗ ಎಸ್ ಎ ಅಹಮದ್ ಸರ್, ನಾನು ಇದನ್ನೇ ಕೇಳ್ತಾ ಇದ್ದೀನಿ, ಈ ಒಗ್ಗಟ್ಟು ಪ್ರದರ್ಶನ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವಂತಹ ನಿಟ್ಟಿನಲ್ಲೂ ಕೂಡ ಇರುತ್ತಾ? ವಾಟ್ ನೆಕ್ಸ್ಟ್? ಎಲೆಕ್ಷನ್ ಹತ್ರ ಬಂತು ಅಂತ ಈಗ ಕಾಂಗ್ರೆಸ್ ಬಲ ಪ್ರದರ್ಶನ ಮಾಡೋದಲ್ಲ, ಈಗ ಪ್ರತಿಪಕ್ಷವಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನ ನಿಜಕ್ಕೂ ಎಲ್ಲರೂ ಒಟ್ಟಾಗಿ ಮಾಡಬೇಕು. ಆ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ, ಹೇಳಿಕೆಗಳು, ಭಿನ್ನಾಭಿಪ್ರಾಯಗಳು ಅದೆಲ್ಲವನ್ನೂ ಕೂಡ ಬಿಟ್ಟು ನಿಜಕ್ಕೂ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗತ್ತಾ ಇನ್ನು ಮುಂದೆ ಅಂತ? ನೋಡಿ, ವ್ಯಕ್ತಿ ಪೂಜೆ ಮಾಡ್ತಕ್ಕಂಥವ್ರು ಬಿಜೆಪಿ ಅವರು, ಆಯ್ತಾ? ಇವರು ಅಲ್ಲಿ ಮೋದಿ ಅವ್ರನ್ನ ಬಿಟ್ರೆ, ಇವರು ಮೋದಿ ಅವ್ರ ವಿರುದ್ಧ ಮಾತಾಡಕ್ ಧೈರ್ಯ ಇದೆ ಇವ್ರಿಗೆ ಯಾರಿಗಾದ್ರು? ಅಥವಾ ಮೋದಿ ಅವರು ಮಾಡಿದಂತ ನಿರ್ಧಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಕ್ಯಾಬಿನೆಟ್ ಅಲ್ಲಿ ಯಾರಿಗಾದ್ರು ಧೈರ್ಯ ಇದೆಯಾ? ವ್ಯಕ್ತಿ ಪೂಜೆ ಪರಾಕಷ್ಟಕ್ಕೆ ತಲುಪಿರ್ತಕ್ಕಂಥವ್ರು ಬಿಜೆಪಿ ಅವರು. ಇವತ್ತು ಆ ವ್ಯಕ್ತಿಯನ್ನ ಅಲ್ಲಿಗೆ ತಲುಪಿಸ್ಲಿಕ್ಕೆ ಯಾರ್ಯಾರು ಕಾರ್ಯಕರ್ತರು ತಮ್ಮ ತನು ಮನ ಧನ ಕೊಟ್ರಲ್ಲ, ಅವರ ಕುಟುಂಬದಲ್ಲಿ ಇವತ್ತು ಯಾವ ಹಂತಕ್ಕಾಗಿದೆ, ಅವ್ರ ನೋವೆಂತ ನೋವಾಗಿದೆ. ಈ ಬಿಜೆಪಿ ಸರ್ಕಾರ ಇವ್ರಿಗೆ ಅಧಿಕಾರವನ್ನು ಕೊಡಿಸ್ಕೊಟ್ಟಂತ, ತಮ್ಮ ಎಲ್ಲವನ್ನ ಅರ್ಪಣೆ ಮಾಡಿದಂತ ಕಾರ್ಯಕರ್ತರನ್ನೇ ಇವರು ರಕ್ಷಣೆ ಮಾಡ್ಕೊಳ್ಳಿಲ್ವೇ? ಇವ್ರು ಏನ್ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡ್ತಾರೆ? ಇವರು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬೇರೆಯವ್ರನ್ನ ರಕ್ಷಣೆ ಮಾಡೋದಿರ್ಲಿ, ಇವರ ಕಾರ್ಯಕರ್ತರನ್ನ ಇವ್ರು ರಕ್ಷಣೆ ಮಾಡದೇ ಇರ್ತಕ್ಕಂಥ ಸ್ಥಿತಿಗಾಗಿ ಅಧಿಕಾರ ಲೋಲೋಪತೆ, ಕೇವಲ ಭ್ರಷ್ಟಾಚಾರ. ಇವರು ಯಾವ ರೀತಿ ತಲ್ಲೀನರಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಕಡೆ ತಮ್ಮ ಕಾರ್ಯಕರ್ತರು ಇವತ್ತು ಯಾರ್ಯಾರು ತಳಮಟ್ಟದಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತು ಬಿಜೆಪಿ ಕಾರ್ಯಕರ್ತರು ನಮ್ಮ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಬಹಳ ದೊಡ್ಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೋ, ಇವತ್ತು ಭ್ರಷ್ಟಾಚಾರ ಈ ಹಂತ ಕೊಟ್ಟೋಗಿದೆ, ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಕ್ಕಂಥದಕ್ಕೂ ಅವಕಾಶ ಆಗ್ತಾ ಇಲ್ಲ ಅಂತೇಳಿ ಮಾತನ್ನು ಹೇಳ್ತಾ ಇದ್ದಾರೆ. ಫೈನ್ ಸರ್, ಈಗ ಎಸ್ ವಾಟ್ ನೆಕ್ಸ್ಟ್ ಸರ್? ನಿಮ್ಮ ಮುಂದಿನ ನಡೆ ಏನು? ಫೈನಲ್ ಆಗಿ ಏನ್ ಹೇಳ್ತೀರಿ? ಮುಂದಿನ ನಡೆ ಜನರೆಡೆಗೆ, ಜನರ ಪರವಾದಂತ ಹೋರಾಟ, ಜನರಿಗೋಸ್ಕರ ಹೋರಾಟ. ಬಿಜೆಪಿ ಏನ್ ದುರಾಡಳಿತ ಇದೆ ಇದನ್ನ ಕಿತ್ತೊಗಿತಕ್ಕಂಥದ್ದು. ವೈಯಕ್ತಿಕ ಒಣ ಪ್ರತಿಷ್ಠೆಗೆ ಅವರ ನಡೆ, ಸ್ವಪ್ರತಿಷ್ಠೆ ಫಲಿಸದೆ ಮನೆಯ ಕಡೆಗೆ. ಓಕೆ ಫೈನ್, ಈಗ ಬಿಜೆಪಿ ಕಾರ್ಯಕರ್ತರೇ ಉತ್ತರ ಕೊಡ್ತಾರೆ ಬಿಡಿ ಅದಕ್ಕೆ. ಈ ಸಲದ ಚುನಾವಣೆಯಲ್ಲಿ
ಬಿಜೆಪಿ ಅಲ್ಲ, ನಮ್ಮ ಕಾರ್ಯಕರ್ತರು ಅದೇನೇ ಹೇಳಿ ನಮ್ಮ ಮನೆಯ ವಿಷಯ, ನಾವು ಅದನ್ನ ಆಂತರಿಕ ವಿಷಯ ನಾವು ತಗೊಳ್ತೀವಿ. ವಿಷಯ ಅಲ್ಲ. ತಪ್ಪು ಒಪ್ಪು ಎರಡು ಒಪ್ಕೋತೀವಿ ನಾವು. ನೀವು ನಿಮ್ಮನೆ ನಮ್ಗೆ ವಿಷಯ ಬಹಳ ನಿಮ್ಮನೆ ನೋವಿದೆ. ವಿಷಯ ಅಂತಂದ್ರೆ ಈಗ ಒಬ್ಬ ಜನರು ಕೂಡ ನಿಮ್ಮನೆಯವರೇ. ಬೆಳೀತಕ್ಕಂಥ So, ಯುವಕರು ಜನರ ಇಡೀ ಬಗ್ಗೆ ಇಡೀ ಕೂಡ ಕರ್- ಅಲ್ಲ ಇಡೀ ಕರ್ನಾಟಕ ರಾಜ್ಯ ನಮ್ಮ ಮನೆ ಇದ್ದಂಗೆ. ಅಲ್ಲ, ಇಡೀ ಕರ್ನಾಟಕ ರಾಜ್ಯನೇ ನಮ್ಮ ಮನೆ ಇದ್ದಂಗೆ. ಅಲ್ಲ, ಇಡೀ ಕರ್ನಾಟಕ ರಾಜ್ಯ ನಮ್ಮ ಮನೆ ಇದ್ದಂಗೆ. ಹಾಗಾಗಿ ಅಲ್ಲಲ್ಲ, ಈಗ ಸದ್ಯಕ್ಕೆ ಕೊಲೆಗಳಾಗುವುದಲ್ಲ, ರಾಜ್ಯದಲ್ಲಿರುವಂತಹ ಜ್ವಲಂತ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ಎಲ್ಲರೂ ಅದು ಗಮನ ಇಬ್ಬರು ಹರಿಸಬೇಕು. ಒಂದ್ ಕಡೆಗೆ ದ್ವೇಷವನ್ನ ಕಡಿಮೆ ಕಾರ್ಯಕರ್ತರು ಮಾಡುವಂತಹ ಅಲ್ಲ, ಕೋಮು ಅದನ್ನೇ ನಾವು ಅಭಿವೃದ್ಧಿ ಕಡೆಗೆ ಅದ್ರ ಕಡೆಗೆ ನಮ್ಮ ಗಮನ. ಕಾಲಾವಕಾಶ ಇಲ್ಲ ನನ್ನ ಹತ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡ ಒಂದು ಕಡೆ ಸಿದ್ದರಾಮೋತ್ಸವ ಅಂತೇಳಿ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದೆ. ಇದಕ್ಕೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಏನ್ ಪ್ಲಾನ್ ಮಾಡುತ್ತೆ, ಸೊ ಯಾವ ನಿಟ್ಟಿನಲ್ಲಿ ಮುಂದಿನ ಎಲೆಕ್ಷನ್ ತಯಾರಿಯನ್ನ ಪಕ್ಷಗಳು ನಡೆಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.